ಈ ಗೋಷ್ಠಿಯ ಪ್ರಾಯೋಜಕತ್ವವನ್ನು ಭವಾನಿ ಇಂಡಸ್ಟ್ರೀಸ್ ಅವರು ವಹಿಸ್ಕೊಂಡಿದ್ದಾರೆ. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ನಾಟಕ ಕಟ್ಟುವ ಕ್ರಿಯೆ ಪ್ರಕ್ರಿಯೆ. ಈ ಗೋಷ್ಠಿಯ ಮಾತುಕತೆಗೆ ರಂಗಕರ್ಮಿ ಕಲಾವಿದರನ್ನ ಆತ್ಮೀಯವಾಗಿ ಈ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಬಿ ಜಯಶ್ರೀ, ನಟರಾಜ್ ಹೊನ್ನವಳ್ಳಿ, ಚಂಪಾ ಶೆಟ್ಟಿ, ಬಿ ಸುರೇಶ್ ಮತ್ತು ಡಿ ಎಸ್ ಚೌಗಲ್ ಇವರೆಲ್ಲರನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀನಿ. ವೇದಿಕೆಯನ್ನು ಅಲಂಕರಿಸಿದ ರಂಗಕರ್ಮಿಗಳಿಗೆ ಧನ್ಯವಾದಗಳು. ಈ ಗೋಷ್ಠಿಯ ನಿರ್ವಹಣೆಯನ್ನು ಶ್ರೀಯುತ ಡಿ ಎಸ್ ಚೌಗಲೆ ಸರ್ ನಿರ್ವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ 4 ಜನ ರಂಗಕರ್ಮಿಗಳಂತ ನಾನು ಅವ್ರನ್ನ ಕರಿಬಹುದು. ಯಾಕೆಂತಂದರೆ ಬಿ ಸುರೇಶ್ ಅವರು ನಿರ್ದೇಶನ ಮತ್ತು ರಚನೆ ಇವೆರಡರಲ್ಲೂ ಅವರು ಸಿದ್ಧಹಸ್ತರು. ಅವ್ರದ್ದೇ ಆದಂಥ ಒಂದು ಸ್ಕೂಲ್ ಅನ್ಬೋದು. ಇಲ್ಲಿರುವವರೆಲ್ಲ ಒಂದು ಸ್ಕೂಲ್ ಆಫ್ ಥಾಟ್ ಅಥವಾ ಒಂದು ಸ್ಕೂಲ್ ಥರ ಅವರು ಕೆಲಸಗಳನ್ನು ಮಾಡಿದವರು. ಬಿ ಜಯಶ್ರೀ ಅವರು ತಮಗೆ ಗೊತ್ತಿರೋ ಹಾಗೆ ಗುಬ್ಬಿ ವೀರಣ್ಣನವರ ಪರಂಪರೆಯಿಂದ ಹಿಡಿದು ದೇಶಿ ಮತ್ತು ಆಧುನಿಕದ ರಂಗಭೂಮಿಯ ತನಕ ಅವ್ರದ್ದೊಂದು ದೊಡ್ಡ ಪಯಣ ಇದೆ. ಅಲ್ಕಾಜಿ ಮತ್ತು ಬಿ ವಿ ಕಾರಂತರಂಥ ದಿಗ್ಗಜರ ಒಂದು ಶಿಷ್ಯತ್ವವನ್ನು ಪಡೆದವರು. ಅಲ್ಕಾಜಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ರಂಗಭೂಮಿಯಲ್ಲಿ ಇರುವವರು ಭಾಳ ದೊಡ್ಡ ಭಾರತೀಯ ಅಷ್ಟೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಒತ್ತಿದವರು. ಇನ್ನು ಈ ದೇಶಿ ಮತ್ತು ವೃತ್ತಿ ಪರಂಪರೆಯ ಜೊತೆಗೆ ಆಧುನಿಕತೆಯ ಈಚೆ ಬಂದಾಗ ಚಂಪಾ ಶೆಟ್ಟಿಯವರು ತುಳುನಾಡಿನ ಅಲ್ಲಿಯ ಸಾಹಿತ್ಯ ಮತ್ತು ಆ ಕೃತಿಗಳನ್ನು ರಂಗಕ್ಕೆ ಅಳವಡಿಸುವಾಗ ಹೇಗೆ ಅವರು ಆ ಒಂದು ಕಲ್ಚರನ್ನು, ಆ ಒಂದು ಅಲ್ಲಿಯ ಮಣ್ಣಿನ ಒಂದು ಸೊಗಡನ್ನು ಕಟ್ಟುವ ಕ್ರಿಯೆಯಲ್ಲಿ ಹೇಗೆ ಇದ್ದಾರೆ ಅನ್ನೋದನ್ನು ಅವ್ರನ್ನ ಮಾತಾಡಿಸ್ಬೋದು. ನಮ್ಮ ಗೆಳೆಯ ನಟರಾಜ ಹೊನ್ನವಳ್ಳಿ ಅವರು ನಟ, ನಿರ್ದೇಶಕ, ನಾಟಕಕಾರರು ಕೂಡ ಆಗಿದ್ದಾರೆ. ಅವರು ಇಲ್ಲಿ ನಾನು 4 ಬೇರೆ ಬೇರೆ ಒಂದು ರೀತಿ ಸ್ಕೂಲ್ ಆಫ್ ಥಾಟ್ ಬಗ್ಗೆ ಮಾತಾಡಿದೆ. ಸುರೇಶ್ ಮತ್ತು ನಟರಾಜ್ ಅವರಿಗೆ ಭಾರತೀಯ ಅಲ್ಲದೆ ಪಾಶ್ಚಾತ್ಯ ಮತ್ತು ಇತರೆ ರಂಗಭೂಮಿಯ ಅಧ್ಯಯನ, ಪರಿಚಯ, ರೂಪಾಂತರಗಳನ್ನು ಮಾಡಿದ್ದಾರೆ ನಾಟಕಗಳನ್ನು ಇವರೆಲ್ಲ. ಸೊ ಈ ಹಿನ್ನೆಲೆಯೊಳಗೆ ಅವರುಗಳು ಕಟ್ಟಿಕೊಡುವ ನಾಟಕ, ಅದರ ಕಟ್ಟುವ ಒಂದು ಪ್ರಕ್ರಿಯೆಯ ಬಗ್ಗೆ ನಾವು ಅವರನ್ನು ಮಾತಿಗೆ ಎಳೆಸೋಣ. ನನಗೆ ಈ ಸತ್ಯದೇವ್ ದುಬೆ ಅವ್ರ ಒಂದು ಮಾತು ನೆನಪಾಗ್ತದೆ. ಅದನ್ನು ಹೇಳಿ ನನ್ನ ಮಾತು ಎಲ್ಲರೂ ಯಾರನ್ನೂ ಅಮ್ಮಾರು ನನಗೆ ಈಗ ಮೊದಲು ಮಾತಾಡಿಸ್ಬೇಡಿ ಅಂತಿದ್ದಾರೆ. ಯಾರನ್ನಾದರೂ ಮೊದಲು ಮಾತಾಡಿಸಿ ಮತ್ತೆ ಈ ಕಡೆ ನಾವು ಕೊಡೋಣ. ಸತ್ಯದೇವ್ ದುಬೆ ಏನು ಹೇಳ್ತಾರಂದರೆ ಮರಾಠಿಯಲ್ಲಿ ಅದು ಮಲ ನಟ್ द्या मी त्यांना ಬೋಲ್ಟ್ ಕರುಣ್ टाकतो ಅಂತೇಳಿ. ನನಗೆ ನಟರನ್ನು ಕೊಟ್ಟು ಬಿಡಿ. ಈ ನಟ್ ಬೋಲ್ಟ್ ಅಂತೀವಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ, ಅದನ್ನು ತಿರುಗಿಸಿದಾಗ ಟೈಟ್ ಆಗ್ತಿರ್ತದೆ. ಒಬ್ಬ ನಟನನ್ನು ಕೊಟ್ಟು ಬಿಡಿ, ನಾನು ಅವನಿಗೆ ನಾಟಕವನ್ನು ಕಟ್ಟಿಕೊಡ್ತೀನಿ ಅಂತ ಹೇಳಿ. ಸೊ ಈ ನಾಟಕದ ನಿರ್ದೇಶಕರುಗಳಿದಾರಲ್ಲ, ಅವರು ಅವ್ರದ್ದೇ ಆದಂಥ ಒಂದು ನಾಟಕ ಕಟ್ಟುವ ಶೈಲಿ ಇದೆ. ಕೆಲವರು ಶೈಲೀಕೃತ ನಾಟಕಗಳನ್ನು ಕಟ್ತಾರೆ, ಕೆಲವರು ವಾಸ್ತವವಾದಿ ನಾಟಕಗಳನ್ನು ಕಟ್ತಾರೆ, ಕೆಲವರು ಎಲ್ಲವನ್ನು ಬ್ಲೆಂಡ್ ಮಾಡುವುದನ್ನು ಮಾಡ್ತಾರೆ. ನಮ್ಮಲ್ಲೇ ಜಂಬೆ ಅಥವಾ ಅದಕ್ಕಿಂತ ಹಿಂದೆ ಬಿ ವಿ ಕಾರಂತರದ ಹಿಡ್ಕೊಂಡು ಇತ್ತೀಚಿನ ಕೆ ಪಿ ಲಕ್ಷ್ಮಣ್ ತನಕದ ಕನ್ನಡದ ಒಂದು ಹರಿವು ದೊಡ್ಡ ಪ್ರಮಾಣದಲ್ಲಿದೆ. ಹಾಗಾಗಿ ಇಲ್ಲಿ ಇಬ್ಬರು ವಾಸ್ತವವಾದಿ ನಾಟಕಗಳನ್ನು ಬರೆದು ಕಟ್ಟಿದವರು ಇದ್ದಾರೆ. ಸೊ ಆಮೇಲೆ ಅಮ್ಮನವ್ರದ್ದು ನಿನ್ನೆ ಒಂದಿಷ್ಟು ಮಾತಾಡಿಸುವಾಗ ಅವರು ಏನು ಹೇಳಿದಾರೆ ಅದು ಇಲ್ಲಿಯೂ ಹೇಳ್ತಾರೆ. ಅಂದರೆ ನಾಟಕ ಹ್ಯಾಕ್ ಕಟ್ತೀನಿ ನಾನು ಅನ್ನೋದು ಅವ್ರದ್ದು ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಇಲ್ಲಿ ನಾಟಕ ಕಟ್ಟುವ ಕ್ರಿಯೆಯಲ್ಲಿ ಇದ್ದಾರೆ. ಕೆಲವು ನಿರ್ದೇಶಕರು ಜೀರೋ ಬ್ಯಾಲೆನ್ಸ್ನಲ್ಲಿ ನಾಟಕ ಹೆಂಗೆ ಮಾಡ್ಕೊಂಡ್ರೆ ಯಾವುದೂ ಖರ್ಚು ವೆಚ್ಚ ಇಲ್ಲದೇನೆ. ನಾನು ಅತುಲ್ ಪೇಟೆಯವ್ರ ಜೊತೆ ಕೆಲಸ ಮಾಡಿದ್ದೇನೆ. ಅವರು ಪ್ರಾಪರ್ಟಿಗಳನ್ನು ಕಡಿಮೆ ಮಾಡಿ ಅಭಿನಯದ ಮೇಲೆ ಹೆಚ್ಚು ಒತ್ತು ಕೊಡ್ತಾರೆ. ಅಭಿನಯ, ಹಾಡು, ಸಂಗೀತ. ಕೆಲವರು ಪ್ರಾಪರ್ಟಿಗಳ ಮೇಲೆ ಇರಬೇಕು ಅಂತ ಬಯಸೋರು ಇದ್ದಾರೆ. ಹೀಗೆ ಅವ್ರದ್ದೇ ಆದಂಥ ಕಟ್ಟುವ ಕ್ರಿಯೆ. ಇಲ್ಲಿ ನಾನು ಮಿತ್ರ ನಿನ್ನನ್ನು ಮೊದಲು ಮಾತಾಡಿಸ್ಬೇಕಂತ ಮಾಡಿದ್ದೇನೆ. ನನಗೊಂದು ಬಾತ್ಮಿ ಕೇಳಲಿಕ್ಕೆ ಸಿಕ್ತು.
ನೀವು ಅನೇಕ ನಾಟಕಗಳನ್ನು ರೂಪಾಂತರ ಮಾಡಿದ್ದೀರಿ. ಈ ಇಂಪ್ರೂವೈಸೇಷನ್ ಇದೆಯಲ್ಲ, ಕತೆ, ಕಾವ್ಯ, ಕಾದಂಬರಿಗಳನ್ನು ಕಟ್ಟುವ ಕ್ರಿಯೆಯಲ್ಲಿ, ಅದರಲ್ಲಿ ನಮ್ಮ ಮಿತ್ರ ಮಾಹಿರ್ ಇದ್ದಾನೆ, ಭಾಳ ಅದರಲ್ಲಿ ಆತ ನಿಷ್ಣಾತ. ಆದರೂ ಅವರು ಒಂದು ಮಾತು ಹೇಳಿದ್ರಂತೆ ಒಂದು ಸಭೆಯಲ್ಲಿ, ಅದನ್ನು ಹೇಳ್ಕೊಂಡು ನೀವು ಅದನ್ನು ಮುಂದುವರಿಸಬೇಕು. ಈ ಕೃತಿಗಳನ್ನು, ಕಥೆ ಕಾದಂಬರಿಯನ್ನು ಇಟ್ಕೊಂಡು ಅಥವಾ ಕಾವ್ಯವನ್ನು ಇಟ್ಕೊಂಡು ನಾಟಕ ಕಟ್ಟೋದು ಇದು ಅಪಾಯಕಾರಿ ಅಂತ. ಸೊ ಇದು ಹೇಗೆ ಏನು ಅಂತ ನೀವು ಹೇಳಿ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟ್ ಬೌಲಿಂಗ್, ನಾನು ಬ್ಯಾಟ್ಸ್ಮನ್ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ಇವರೆಲ್ಲ ಬ್ಯಾಟಿಂಗ್ ಆಡಿದ ಮೇಲೆ ಸ್ಪಿನ್ನೆಲ್ಲ ಬಿದ್ದಾಗ ಆಡೋಣ ಅಂದ್ಕೊಂಡಿದ್ದೆ. ನಾನು ಕೆಲವು ಸತಿ ಈ ಕುಂಬಳೆ ಥರನೂ ಆಡಬೇಕು ಅಂತ ಅಂದ್ಕೊಂಡು ನನ್ನ ಮಾತನ್ನ ಶುರು ಮಾಡ್ತಿದ್ದೀನಿ. ಇತ್ತೀಚೆಗೆ ನಾನು ಇವರು ಒಂದು ಪ್ರಶ್ನೆ ಎತ್ತಿದ್ದಾರೆ, ಏನಂತಂದರೆ ಸಾಹಿತ್ಯ ಕೃತಿಗಳನ್ನು, ಅದರಲ್ಲೂ ಎಸ್ಪೆಷಲಿ ಸಣ್ಣ ಕಥೆ, ಕಾದಂಬರಿ ಇದನ್ನೆಲ್ಲ ನಾಟಕ ಮಾಡಬಾರ್ದು ಅಂತ. ನಾನು ಭಾಳ ಸತಿ ಹಿಂದೆ, ಒಂದು 5-6 ವರ್ಷದ ಹಿಂದೆ ರಾಮಾಯಣ ಮಹಾಭಾರತಗಳನ್ನು ಕೂಡ ನಾಟಕ ಮಾಡೋಕ್ಕೆ ಹೋಗಬೇಡಿ ಅಂತ ನಾನು ಹೇಳಿದ್ದೆ. ನಾನು ಹಾಗೇನೆ ಈಗ ನಾನು ಸಣ್ಣ ಕಥೆ ಮತ್ತು ಕಾದಂಬರಿಗಳನ್ನು ನಾಟಕ ಮಾಡಬೇಡಿ ಅಂತ. ನಾನು ಅಷ್ಟೆಲ್ಲ ಮಾಡಿ, ಅಂದರೆ ಸಣ್ಣ ಕಥೆಗಳು ಮತ್ತು ಕಾದಂಬರಿಗಳನ್ನು ನಾಟಕ ಮಾಡಿದ ಮೇಲೆ ನನಗೆ ಜ್ಞಾನೋದಯ ಆಗಿದೆ, ಅದನ್ನು ಮಾಡಬಾರ್ದು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ 2 ಸಮಸ್ಯೆ ಇದೆ. ಅದಕ್ಕೊಂದು ಉದಾಹರಣೆಗಳನ್ನು ನಿಮಗೆ ಕೊಡ್ಬೋದು. ಹಲವಾರು ಪ್ರಸಿದ್ಧ ಕಾದಂಬರಿಗಳನ್ನೇ ಇಟ್ಕೊಂಡು ನಿಮಗೆ ಉದಾಹರಣೆಗಳನ್ನು ಕೊಡ್ಬೋದು. ಒಂದು ಮಲೆಗಳಲ್ಲಿ ಮದುಮಗಳು ಕಾದಂಬರಿನ ಇಟ್ಕೋಬೋದು, ಅಥವಾ ನಾನೇ ಮಾಡಿಸಿದಂಥ ಜುಗಾರಿ ಕ್ರಾಸ್ನ ಇಟ್ಕೋಬೋದು. ಇದನ್ನು ನೀವು ಓದಿದಾಗ ನಿಮ್ಮ ಇಮ್ಯಾಜಿನೇಷನ್ಗೆ ಒಂದು ವಿಸ್ತಾರವಾದ ಇಮ್ಯಾಜಿನೇಷನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನೀವು ಉದಾಹರಣೆಗೆ, ನಾನು ಭಾಳ ಸತಿ ಮಾತಾಡಿದ್ದೀನಿ, ಈಗ ನಾಯಿ ಗುತ್ತಿ ತಿಮ್ಮಿನ ಹುಡುಕೊಂಡು ಹೊರಡ್ತಾನೆ ಅಂತಂದರೆ ಅವನು ಮೊದಲು ಅಲ್ಲಿಂದ ಹೊರಟು ಅಲ್ಲಿ ತಿಮ್ಮಿಯನ್ನು ತಲುಪುವಷ್ಟೊತ್ತಿಗೆ ಬೇರೆ ಬೇರೆ ಕಡೆ ನಿಂತು ಸುಮಾರು ದೂರ, ಸಾವಿರಾರು ಮೈಲಿ ನಡೆದ ಹಾಗೆ ನಮಗೆ ಓದಿದಾಗ ಕಾಣಿಸುತ್ತೆ, ಆ ಕ್ಯಾರೆಕ್ಟರ್ ಕಾಣಿಸುತ್ತೆ. ಆದರೆ ಅದನ್ನು ನಾವು ದೃಶ್ಯ ಮಾಡ್ತಿದ್ದಾಗಲೇ ಅದು ತುಂಬ ಸಣ್ಣದಾಗತ್ತೆ. ಇಮ್ಯಾಜಿನೇಷನ್ ಎಷ್ಟು ಸಣ್ಣದಾಗುತ್ತೆ ಅಂದರೆ ಅವನು ಇಲ್ಲಿಂದ ಅಲ್ಲಿ ದಾಟ್ತಾನೆ ಅಷ್ಟೆ. ಆದರೆ ನಿಮ್ಮ ಕಾದಂಬರಿಯಲ್ಲಿ ದಾಟಲ್ಲ, ಅವನು 100 ಮೈಲಿ ನಡ್ಕೊಂಡು ಬಂದ ಹಾಗೆ ನಮ್ಮ ಇಮ್ಯಾಜಿನೇಷನ್ ಬೆಳೆಯುತ್ತೆ. ಒಂದು. ಎರಡನೇದು, ನಾಯಿಗುತ್ತಿ ಕ್ಯಾರೆಕ್ಟ್ರಲ್ಲಿ, ವಾಸುದೇವರಾವ್ ಮಾಡಿದ್ದ ಚೋಮನ ಕ್ಯಾರೆಕ್ಟ್ರಲ್ಲಿ, ಅಥವಾ ಇನ್ನೊಂದಷ್ಟು ಕ್ಯಾರೆಕ್ಟ್ರುಗಳೆಲ್ಲ ನಾವು ಚಿತ್ರಿಸ್ಕೊಳ್ಳೋದಕ್ಕೆ, ಓದುಗರು ಚಿತ್ರಿಸ್ಕೊಳ್ಳೋದಕ್ಕೆ ತುಂಬ ದೊಡ್ಡ ಕ್ಯಾನ್ವಾಸ್ ಇರುತ್ತೆ. ನಾವು ನಾಟಕ ಮಾಡ್ತಿದ್ದಾಗ ಅದನ್ನು ಭಾಳ ಸಣ್ಣದಾಗಿ ಮಾಡ್ತೀವಿ, ಸಣ್ಣ ಚಿತ್ರಗಳಾಗಿ ಮಾಡ್ತೀವಿ, ಅಥವಾ ಒಂದು ಹಾಡು ಹಾಕಿ ಅದನ್ನು ತೇಲಿಸ್ತೀವಿ. ಹಾಗಾಗಿ ಯಾವ ವಸ್ತು ಕಾದಂಬರಿ ಆಗುತ್ತೆ ಅಂತ ಕುವೆಂಪು ಬರೆದ್ರೋ, ಯಾವ ವಸ್ತು ಕಾದಂಬರಿ ಆಗುತ್ತೆ, ಕಾದಂಬರಿಲೇ ಬರೀಬೇಕು ಅಂತ ರಾವ್ ಬಹದ್ದೂರ್ ಅವರು ಗ್ರಾಮಾಯಣ ಬರೆದ್ರು, ಅದನ್ನು ನೀವು ನಾಟಕ ಮಾಡ್ತಿದ್ದಾಗೇ ಅದರ ಇಮ್ಯಾಜಿನೇಷನ್ ಆಗಲಿ, ಅಲ್ಲಿ ಬದುಕು ಆಗಲಿ ಭಾಳ ಕಂಜಸ್ಟ್ ಆದ, ಭಾಳ ಲಿಮಿಟೆಡ್ ಆದ, ಮಿತಿಯಾದ. ಸೊ ಇದು ಒಂದು ದೃಶ್ಯ ಮಾಧ್ಯಮದ ಸಮಸ್ಯೆ ಅಂತ ನಾನು ಅಂದ್ಕೊಂಡಿದ್ದೆ. ಈ ದೃಶ್ಯ ಮಾಡ್ತಿದ್ದೆ, ಈಗ ಕೇವಲ ಮನುಷ್ಯರು ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಕೇವಲ ಮನುಷ್ಯರಿಗೆ ಒಂದು ಡ್ರಾಮ್ಯಾಟಿಕ್ ಎಲಿಮೆಂಟ್ಗಳು ಕಮ್ಮಿ ಅಂತ ಇಟ್ಕೊಳ್ಳಿ. ಆದರೆ ನೀವೇನಾದ್ರು ಡ್ರಾಮ್ಯಾಟಿಕ್ ಎಲಿಮೆಂಟ್ನ ಹಾಕಿ ಏನಾದ್ರು ಮಾಡ್ತಿದ್ದಾಗ ಅದರ ವಸ್ತು ಕುಗ್ಗುತ್ತೆ. ಅದಕ್ಕೆ ನಾನು ಹೇಳೋದೇನು, ರಂಗಮಾಧ್ಯಮಕ್ಕೆ ಅಳವಡಿಸ್ಬೇಕಾದ್ರೆ ಅಥವಾ ಅಳವಡಿಸಿದಾಗ ಮುಖ್ಯವಾದ ಕೃತಿಗಳು ಮುನಿಸ್ಕೊಳ್ಳುತ್ತವೆ. ಕಲೆ ಹೇಗೆ ಮುನಿಸ್ಕೊಳ್ಳುತ್ತೋ, ಇನ್ನೊಂದು ಕಲೆ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಗೆ ಮುನಿಸ್ಕೊಳ್ಳುತ್ತೋ, 2 ಫಾರ್ಮ್ಗಳು ಮುನಿಸ್ಕೊಳ್ಳುತ್ತೆ. ಒಂದು ಕಾದಂಬರಿ ಅಂತ ಒಂದು ಫಾರ್ಮು, ಇನ್ನೊಂದು ನಾಟಕ ಅಂತ ಒಂದು ಫಾರ್ಮ್. ಕುವೆಂಪುಗೆ ಗೊತ್ತಿರುತ್ತೆ ಅಥವಾ ತೇಜಸ್ವಿಗೆ ಗೊತ್ತಿರುತ್ತೆ ಇದು ನಾಟಕ ಆಗುತ್ತೆ ಅಥವಾ ಇದು ಕಾದಂಬರಿ ಆಗುತ್ತೆ. ಸೊ ಈ ರೀತಿಯ ಡೈಲಾಮು ನಮ್ಮ ಇತ್ತೀಚಿನ ಆಲೋಚನೆ ಅಂತ ತಿಳ್ಕೊಂಡು ನಾನು ಈ ಥರದ್ದನ್ನು ಮಾಡಬೇಡಿ ಅಂತ.
ಹಂಗಂತ ನೀವು ನಿಲ್ಲಿಸಬೇಡಿ, ನಾಟಕ ಮಾಡಿ ಈ ಥರದನ್ನು ಎದುರಿಸ್ತಾ ಇದ್ದೀವಿ ಅಂತ ನಾನು ಹೇಳ್ತೀನಿ. ಇದೇ ರೀತಿ ಇದೇ ಪ್ರಶ್ನೆಯನ್ನು ನಾನು ಚಂಪಾ ಶೆಟ್ಟಿ ಅವರಿಗೂ ಕೇಳಬೇಕಾಗ್ತದೆ. ಯಾಕಂತಂದರೆ ಅವರು ವೈದೇಹಿಯವರ 3 ಕಥೆಗಳನ್ನು ಇಟ್ಕೊಂಡು ಅಕ್ಕು ಅಲ್ವಾ, ಅದನ್ನು ಅವರು ರಂಗರೂಪಕ್ಕಿಳಿಸಿ ನಿರ್ದೇಶನ ಮಾಡಿದ್ದು. ಅಲ್ಲಿ ಎದುರಿಸಿರುವಂಥ ಸವಾಲುಗಳು, ಇನ್ನೊಂದು ಎಚ್ ನಾಗವೇಣಿ ಅವರ ಗಾಂಧಿ ಬಂದ, ಇವೆರಡನ್ನು ನೀವು ಕಟ್ಟುವಾಗ ಒಂದು ವಿಜುವಲೈಸ್ ಮಾಡುವಾಗ, ಯಾಕಂದರೆ ರಂಗದ ಮೇಲೆ ಬಂದಾಗ ಅದು ಎಲ್ಲವೂ ನಿಮ್ಮ ಸ್ವಾತಂತ್ರ್ಯ, ಆ ವಿಜುವಲೈಸ್ ಎಲ್ಲ ಪಾಸಿಬಿಲಿಟೀಸ್ ಸಾಧ್ಯತೆಗಳನ್ನು ನೀವು ಯಾವ ರೀತಿ ಎದುರಿಸಿದ್ರಿ ಮತ್ತು ಹೇಗೆ ಕಟ್ಟಿಕೊಟ್ರಿ? ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಈ ವೇದಿಕೆ ಮೇಲೆ ಕೂತ್ಕೊಳ್ಳೋದು ಒಂಥರ ಖುಷಿ ಜೊತೆಲೆ ಆತಂಕ. ಯಾಕಂದರೆ ಎಲ್ಲ ನನ್ನ ಗುರುಗಳೇ ಕೂತಿದ್ದಾರೆ. ನೇರ ಗುರುಗಳು ಬಿ ಸುರೇಶ್ ಅವರ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಮತ್ತು ನನ್ನ ಮಾನಸ ಗುರುಗಳು ಜಯಶ್ರೀ ಮೇಡಮು, ನಟರಾಜ್ ಸರು, ಚೌಗ್ಲೆ ಸರ್. ಸೊ ಗುರುಗಳೊಂದಿಗೆ ಒಬ್ಬಳು ಶಿಷ್ಯೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನನ್ನ ಅನುಭವವನ್ನಷ್ಟೇ ಪ್ರಾಮಾಣಿಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ಮಾತಾಡ್ತಾ ಇದ್ರು, ಹೆದರಿಕೆ ಆಯಿತು. ಇನ್ಮೇಲೆ ಮಾಡಬಾರ್ದು ಅಂದ್ಕೊಂಡಿದ್ದೀನಿ, ಮಾಡಬೇಡಿ ಅಂದಾಗ. ಯಾಕಂದರೆ ನನ್ನ ಆಸಕ್ತಿ ಇರೋದೇ ಹೆಚ್ಚಾಗಿ ಸಣ್ಣ ಕಥೆಗಳು ಅಥವಾ ಕಾದಂಬರಿಗಳನ್ನು ನನ್ನ ಮಾಧ್ಯಮಕ್ಕೆ ತರೋದ್ರ ಮೇಲೆ. ಅದು ತಪ್ಪೋ ಸರಿನೋ ಗೊತ್ತಿಲ್ಲ. ನನ್ನ ಅನುಭವದ ಪ್ರಕಾರ ಏನಂದರೆ, ನಾನು ಫಸ್ಟಿಗೆ ನಟಿಯಾಗಿ ಒಂದು 20 ವರ್ಷ ಆರಾಮಾಗಿ ಥಿಯೇಟ್ರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೆ. ನಾನು ಎಕ್ಸಾಮಿನೇಷನ್ ಪ್ರೊಡಕ್ಷನ್ ಅಂತ ನಾಗಮಂಡಲ ನಾಟಕ ಮಾಡಿಸಿದಾಗ ನನ್ನನ್ನು ನಿರ್ದೇಶಕಿಂತ ಗುರುತಿಸಿದವರು ನಮ್ಮ ಥಿಯೇಟ್ರವರೇ, ಅನ ರಮೇಶಿಗಿಲ್ಲ. ಅವರು ಆ ನಾಟಕವನ್ನು ನೋಡಿ ನೀನು ನಿರ್ದೇಶನ ಮಾಡಲೇಬೇಕಮ್ಮ ಅಂತ ರಂಗನಿರತರ ಫೆಸ್ಟಿವಲಲ್ಲಿ ಅವಕಾಶ ಕೊಟ್ಟಾಗ ನನಗೆ ನಾಟಕ ಮಾಡು ಅಂದರು. ಆದರೆ ಯಾವ ನಾಟಕ ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ಈಗಾಗಲೇ ಹಲವಾರು ಶೋಗಳಾದಂಥ ನಾಟಕಗಳು ಮಾಡೋದ್ರ ಬಗ್ಗೆ ನನಗೆಷ್ಟು ಆಸಕ್ತಿ ಇರಲಿಲ್ಲ. ಆದರೆ ನಾನು ಸೃಜನಶೀಲ ಬರಹಗಾರಳಲ್ಲ. ಅಂದರೆ ನಾನೇ ಹೊಸದಾಗಿ ನಾಟಕವನ್ನು ಕಟ್ಟುವಂತಹ ಟ್ಯಾಲೆಂಟು, ಪ್ರತಿಭೆ ನನ್ನಲ್ಲಿಲ್ಲ. ಆದರೆ ನನಗೆ ಒಂದು ಅನ್ನಿಸ್ತಾ ಇತ್ತು, ಒಬ್ಬ ಆ್ಯಕ್ಟ್ರೆಸ್ ಆಗಿ ಅಥವಾ ಒಬ್ಬ ನಿರ್ದೇಶಕಿ ಆಗಿದ್ದೆ ನಾಗಮಂಡಲನ ಮಾಡಿಸಿದ ನಂತರ ನನ್ನ ಓದು, ಮೊದಲಿನ ನನ್ನ ಓದು ಅಂದರೆ ಅಷ್ಟರವರೆಗೂ ನಾನು ಓದ್ತಾ ಇದ್ದಿದ್ದ ರೀತಿ ಕಥೆ ಅಥವಾ ಕಾದಂಬರಿಗಳನ್ನು, ಒಬ್ಬ ನಿರ್ದೇಶಕಿ ಆದಮೇಲೆ ನನ್ನ ಓದು ಕಂಪ್ಲೀಟ್ ಬದಲಾಗೋಯಿತು. ಅದು ಪ್ಲಸ್ಸು ಹೌದು, ಮೈನಸ್ಸು ಹೌದು. ಈಗ ಅದನ್ನು ಮುಂಚಿನ ಥರ ಓದೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಯಾವುದೇ ಕಥೆ ಕಾದಂಬರಿ ಓದಿದ್ರೂ ಕೂಡ ಒಬ್ಬ ನಿರ್ದೇಶಕಿಯಾಗಿ ಇದು ನಾಟಕ ಆದರೆ ಹೇಗಿರುತ್ತೆ ಅಂತ ಆಲೋಚನಲ್ಲೇ ಓದ್ತಾ ಇರ್ತೀನಿ. ಅದು ಕೆಲವೊಮ್ಮೆ ಪ್ಲಸ್ಸು ಹೌದು, ಮೈನಸ್ಸು ಹೌದು. ಹಾಗೆ ಓದಿದಾಗ ನನಗೆ ಗಾಂಧಿ ಬಂದ ಇಡೀ 378 ಪುಟಗಳ ಕಾದಂಬರಿ ಓದಿದಾಗ ಇಡೀ ಆ ಚಿತ್ರ ನನ್ನ ಕಣ್ಣು ಮುಂದೆ ಹಾಗೇ ಒಂದು ನಾಟಕವೋ ಸಿನಿಮಾ ರೀತಿಯಲ್ಲೂ ಬರ್ತಾ ಹೋಗ್ತಾ ಇತ್ತು. ಹಾಗಾಗಿ ನನಗೆ ಮೊದಲನೇ ನಿರ್ದೇಶನ ಮಾಡು ಅಂತ ಕೇಳಿದ ತಕ್ಷಣವೇ ನನಗೆ ಅಂದದ್ದು, ಯಾಕೆ ಇದನ್ನು ನಾಟಕ ಮಾಡಬಾರ್ದು ಅಂತ ಅನಿಸಿತ್ತು. ಸರ್ ಹೇಳ್ದಂಗೆ ತುಂಬ ದೊಡ್ಡ ಚಾಲೆಂಜಿಂಗ್ ಅದು. ಯಾಕಂದರೆ ಓದುಗರು ಒಂದು ಕಲ್ಪನೆಯನ್ನು ಕಟ್ಕೊಂಡ್ಬಿಟ್ಟಿರ್ತಾರೆ ಪಾತ್ರ ಅಥವಾ ಆ ಕಥೆಯ ಬಗ್ಗೆ. ಅದನ್ನು ನಾವು ಇಳಿಸಿದಾಗ ಹೊಸ ನಾಟಕ ಮಾಡೋದಕ್ಕಿಂತ ಕಾದಂಬರಿ ಅಥವಾ ಕಥೆಗಳನ್ನ ಅಳವಡಿಸುವಾಗ ದೊಡ್ಡ ಚಾಲೆಂಜನ್ನು ನಾವು ಎದುರಿಸಬೇಕಾಗತ್ತೆ. ಆಗ ನಾನೇನು ಮಾಡಿದೆ, 1.5 ಗಂಟೆ ನಾಟಕ, 378 ಪುಟಗಳ ಕಾದಂಬರಿಯನ್ನು 1.5 ಗಂಟೆ ನಾಟಕ ಮಾಡಿದಾಗ ಒಂದು ದೊಡ್ಡ ಡಿಬೇಟ್ ಇದೆ. ಏನಂತ ಹೇಳಿದ್ರೆ, ನಾಟಕ ಅಥವಾ ಕತೆ ಅಥವಾ ಕಾದಂಬರಿನ ನಾಟಕ ಇಳಿಸುವಾಗ ತುಂಬ ಬದ್ಧರಾಗಿರಬಾರ್ದು ಅಂತ ಕೆಲವರು ಹೇಳ್ತಾರೆ. ಆದರೆ ನನ್ನ ಪ್ರಶ್ನೆ, ಯಾಕಿರಬಾರ್ದು ಅನ್ನೋದು. ಅದು ತಪ್ಪು ಸರಿಯಲ್ಲ. ಬದ್ಧರಾಗಿ ಇಲ್ಲದೆ ಹೋದರೂ ಅದು ಓಕೆ, ನಿಮ್ಮ ಸೃಜನಶೀಲತೆಗೆ ಬಿಟ್ಟದ್ದು. ಆದರೆ ಭದ್ರಾಗಿ ಇದ್ದುಕೊಂಡು ಕೂಡ ಯಾಕೆ ಮಾಡಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಹಾಗಾಗಿ ನಾನು ಗಾಂಧಿ ಬಂದಾಗಿರ್ಬೋದು, ಅಕ್ಕು ಆಗಿರ್ಬೋದು, ಸಾಧ್ಯವಾದಷ್ಟು ಮಟ್ಟಿಗೆ ಬದ್ಧಳಾಗಿ ನಾನು ಮಾಡಿದ್ದೇನೆ. ಅಂದರೆ ಎಲ್ಲರೂ ಓದುಗರು ಓದುವಾಗ ಹೆಚ್ಚು ಆದಷ್ಟು ಒಂದು ತನ್ನ ಕಲ್ಪನೆ ಮಾಧ್ಯಮದಿಂದ ಒಂದು ವಿಜುವಲ್ ಮಾಧ್ಯಮದಲ್ಲಿ ತನ್ನನ್ನು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಯನ್ನು ಮನದಲ್ಲಿ ಇಟ್ಕೊಂಡು ನಾನು ಅದನ್ನು ಅಡಾಪ್ಟ್ ಮಾಡಿದೆ. ಹಾಗೆ ಪ್ರಯತ್ನ ಕೂಡ ಮಾಡಿದೆ. ಆದಷ್ಟು ಯಾರೋ ನನಗೆ ಬರೆದವ್ರು ಬರೆದಿದ್ದು, ನಾನು ಹೇಳಿದ್ದೆಲ್ಲ, ಕೆನೆಗಳನ್ನು ಮಾತ್ರ ತೆಗೆದು ಒಂದು ನಾಟಕವನ್ನು ಕಟ್ಟಿಕೊಟ್ರು ಅಂತ ನನಗೆ ವಿಮರ್ಶೆಯಲ್ಲಿ ಬಂದಿತ್ತು. ಇದುವರೆಗೂ ಸರ್, ಗಾಂಧಿ ಬಂದಾಗಿರ್ಬೋದು ಅಥವಾ ಅಕ್ಕು ಮಾಡಿದ ನಂತರ ಓದುಗರಾಗಿರ್ಬೋದು ಅಥವಾ ಸ್ವತಃ ಲೇಖಕಿಯರಿಬ್ಬರು ಕೂಡ, ನಾಗವೇಣಿ ಅಥವಾ ವೈದೇಹಿ ಮೇಡಮು ಬಹಳಷ್ಟು ಖುಷಿ ಪಟ್ಟಿದ್ದಾರೆ. ಎಲ್ಲೂ ಅವರಿಗೆ ನೋವಾಗಿಲ್ಲ. ಮತ್ತು ಓದುಗರು ಕೂಡ ಹೇಳಿದ್ದು ನನಗೆ ತುಂಬ ಖುಷಿಯಾಗಿದೆ ಅನ್ನೋದು. ಆ ಪ್ರಾಮಾಣಿಕವಾಗಿ ನಾನು ಅದನ್ನು ಪ್ರಯತ್ನವನ್ನು ಮಾಡಿದ್ದೇನೆ. ಕಾಮ್ರೇಡ್ ನಿಂಪಾಳೆ, ಬಿ ಸುರೇಶ್ ನಟ, ನಾ ತುಕಾರಾಮಲ್ಲ ಅನ್ನುವ ನಾಟಕ ಯಾರಾದರೂ ನೋಡಿದರೆ ಇವ್ರದ್ದು ಮತ್ತು ನಮಗೆ ಇಡೀ ನಟರಾಜಂದು ಜುಗಲ್ಬಂದಿ ಇದ್ದಂಗಿತ್ತು ಅದು ಒಂದು ರೀತಿ ಅಭಿನಯದಲ್ಲಿ. ಸೊ ಅಭಿನಯದ ಪಟ್ಟುಗಳನ್ನು ಬಲ್ಲಂಥ ಒಬ್ಬ ನಾಟಕಕಾರ, ನಿರ್ದೇಶಕ, ಹಲವಾರು ಸೀರಿಯಲ್ಗಳನ್ನು ಅವರು ನಿರ್ದೇಶನ ಮಾಡಿದವರು, ರಚಿಸಿದವರು.
ಅದಕ್ಕೆ ಟೋಕನ್ ಹೆಸರು ಕೊಟ್ಟಿದ್ರು. ಏನು ಮಾಡಾಕತ್ತೀರಿ ಸರ ಅಂದ್ರೆ ನಮ್ಮ ಫ್ಯಾಕ್ಟ್ರಿ ನಡೆದತ್ರಿ ಅಂತಿದ್ರು. ಸೊ ಬಿ ಸುರೇಶ್ ಇಬ್ಸನ್ ಮಾಸ್ಟರ್ ಬಿಲ್ಡರ್ನ ಪ್ರೇರಣೆ ಇಟ್ಕೊಂಡು ಬಾಳೂರು ಗುಡಿಕಾರ ಕೂಡ ಬರಿಬಲ್ರು. ಅಮ್ಮ ಅವರು ಬಹುಶಃ ಗಿರಿಜಾ ಕಲ್ಯಾಣ ನಿಮ್ಮ ನಾಟಕ, ಅದು ಮರಾಠಿಗೂ ಅನುವಾದ ಆಗಿದೆ. ಮರಾಠಿಯಲ್ಲಿ ಅದರದ್ದು ಬಹಳ ಅಂದರೆ ವಿಜುವಲೈಸೇಷನ್ ಇದೆಯಲ್ಲ, ಇದು ಬಹಳ ದೊಡ್ಡ ಸ್ವಾತಂತ್ರ್ಯ. ಮರಾಠಿಯಲ್ಲಿ ಅದರ ಅಭಿವ್ಯಕ್ತಿನೇ ಬೇರೆ ಇತ್ತು. ಜೋಕುಮಾರ ಸ್ವಾಮಿ ಇಲ್ಲಿ ಮಾಡಿದಂಗೆ ಮರಾಠಿಯಲ್ಲಿ ಆಗಿರಲಿಲ್ಲ. ಅಲ್ಲೆಲ್ಲ ಟೊಪ್ಗೆ ಹಾಕೊಂಡು ಅಲ್ಲಿಯ ಸ್ಥಳೀಯವಾದಂಥ ಒಂದು ಪೋಷಾಕಗಳನ್ನ ಹಾಕೊಂಡು ಅಲ್ಲಿಯ ಸೊಗಡನ್ನು ಕೊಡ್ತಿದ್ರು. ಹಾಗೆ ಈ ಸುರೇಶ್ ವಾಸ್ತವವಾದಿ ನಾಟಕಗಳ ರಚನೆ ಮತ್ತು ನಿರ್ದೇಶನ ನಮ್ಮಲ್ಲಿ ಕೊರತೆ ಇದೆ ಅನ್ನೋ ಒಂದು ಆರೋಪ ಇದೆ. ನಮ್ಮ ಲಂಕೇಶ್, ಶ್ರೀರಂಗ, ಜಿ ಬಿ ಜೋಶಿ ಈ ಥರದ ನಂತರ ನೀವು ವಾಸ್ತವವಾದಿ ನಾಟಕಗಳನ್ನು ಕೂಡ ರಚಿಸಿದವರು, ನಿರ್ದೇಶಿಸಿದವರು, ರೂಪಾಂತರಗಳನ್ನು ಮಾಡಿದವರು. ಈ ಕಟ್ಟುವ ಕ್ರಿಯೆಯಲ್ಲಿ ವಾಸ್ತವವಾದಿ ನಾಟಕ ನಂದೊಂದು ಕಿರುವಂತ ಮಾಡಿದ್ರಿ. ಅದರಲ್ಲಿ ಅಸ್ಪೃಶ್ಯ ಬ್ರಾಹ್ಮಣನ ಕತೆ, ಅದು ಅಸ್ಪೃಶ್ಯರನ್ನು ಕೇಳಿದ್ದೀವಿ, ಅದರ ಅಸ್ಪೃಶ್ಯರಲ್ಲಿ ಬ್ರಾಹ್ಮಣರೇ ಒಬ್ಬನನ್ನು ಅಸ್ಪೃಶ್ಯರನ್ನಾಗಿ ಮಾಡಿರ್ತಾರೆ. ಸೊ ವಾಸ್ತವವಾದಿ ನಾಟಕಗಳನ್ನು ಕಟ್ಟುವಲ್ಲಿ ಮತ್ತು ಶೈಲೀಕೃತ ನಾಟಕಗಳನ್ನು ಒಬ್ಬ ನಿರ್ದೇಶಕ ವಿಜುವಲೈಸ್ ಮಾಡಲ್ಲಿ ಎದುರಿಸಬೇಕಾದಂಥ ಏನು ಸಮಸ್ಯೆಗಳು ಸ್ವಲ್ಪ ಹೇಳಿ. ತುಂಬ ದೊಡ್ಡ ಉತ್ತರ ಬೇಡುವ ಪ್ರಶ್ನೆ, ಸಂಕ್ಷಿಪ್ತ ಮಾಡಿ. ರಿಯಲಿಸಮ್ ಅನ್ನುವುದೇ ಒಂದು ಬಹಳ ಕಾಲದಿಂದ ಈ ಜಗತ್ತಿನಲ್ಲಿ ಪ್ರಾಕ್ಟೀಸ್ನಲ್ಲಿ ಇರುವ, ಅಭ್ಯಾಸದಲ್ಲಿ ಇರುವಂತಹ ಮತ್ತು ತುಂಬ ಜನ ಅದನ್ನು ಪ್ರಯೋಗವನ್ನು ಮಾಡ್ತಾ ಇರುವಂಥದ್ದನ್ನು ಕಂಡಿದ್ದೇವೆ. ಅದು ಅಲ್ಕಾಜಿ ಅವರಿರಬಹುದು, ಅಥವಾ ಅಲೆಕ್ ಪದಮ್ಸಿ ಇರಬಹುದು, ಅಥವಾ ಅಮೇರಿಕಾದ ಎಲಿಯಾ ಕಜಾನ್ ಅಂಥವ್ರು ಇರಬಹುದು, ಅಥವಾ ಇಬ್ಸನ್ನ ನಾಟಕಗಳನ್ನು ಮೊದಲ ಬಾರಿಗೆ ರಂಗಕ್ಕೆ ತಂದ ಬಹುತೇಕ ನಿರ್ದೇಶಕರಿರಬಹುದು. ಇವರೆಲ್ಲರೂ ರಿಯಲಿಸಮ್ನ ಹತ್ತಿರದಲ್ಲಿ ಸಂಚರಿಸ್ತಾ ಇರ್ತಾರೆ. ಆದರೆ ಶುದ್ಧ ರಿಯಲ್ ಅನ್ನುವುದು ಸಾಧ್ಯ ಇಲ್ಲ. ಶುದ್ಧ ಅನ್ನುವುದೇ ಸರಿಯಾದ ಪದ ಅಲ್ಲ. ಯಾವುದು ಸಂಪೂರ್ಣ ಶುದ್ಧವಾಗಿರೋದಕ್ಕೆ ಸಾಧ್ಯ ಇಲ್ಲ. ನನ್ನ ಭಾಷೆಯಿಂದ ಹಿಡಿದು, ನನ್ನ ರಂಗ ಭಾಷೆಯಿಂದಲೂ ಹಿಡಿದು. ಹಾಗಾಗಿ ನಾವೆಲ್ಲರೂ ರಂಗಭೂಮಿಯನ್ನು ಮಾಡ್ತಾ ಇರುವ ಪ್ರತಿಯೊಬ್ಬರು, ನಾನಾಗಲಿ, ನನ್ನ ಎದುರುಗಡೆಗೆ ಇರುವ, ನಾನು ಸದಾಕಾಲ ಮೆಚ್ಚಿಕೊಳ್ಳುವ ಕೆ.ವೈ. ನಾರಾಯಣ ಸ್ವಾಮಿ ಥರದವರಿರಲಿ, ನಾವೆಲ್ಲರೂ ಪ್ರತಿ ಸಲ ನಮ್ಮೊಳಗಡೆಗೆ ಇರುವ ರಾಜಕೀಯ ನಿಲುವನ್ನು, ನಮ್ಮ ರಾಜಕೀಯ ನಿಲುವನ್ನು ನಮ್ಮ ಕಾಲದ ಜನರಿಗೆ ದಾಟಿಸುವುದಕ್ಕೆ ಮಾರ್ಗಗಳನ್ನು ಹುಡುಕ್ತಾ ಇರ್ತೀವಿ, ಹಲವು ದಾರಿಗಳನ್ನು ಹುಡುಕ್ತಾ ಇರ್ತೀವಿ. ಹಾಗೆ ಹಲವು ದಾರಿಯನ್ನು ಹುಡುಕುವಾಗ ವಾಸ್ತವವಾದಿ ಅಂತ ಕರೆಸಿಕೊಳ್ಳುವ ನಾಟಕವನ್ನೂ ಮಾಡಿದ್ದೇವೆ, ಶೈಲೀಕೃತ ಅಂತ ಕರೆಸಿಕೊಳ್ಳುವ ನಾಟಕವನ್ನು ಮಾಡಿದ್ದೇವೆ, ಸಂಪೂರ್ಣ ವಿಡಂಬನಾತ್ಮಕ ಅನಿಸುವ ನಾಟಕಗಳನ್ನು ಕೂಡ ಮಾಡಿದ್ದೇವೆ. ಇದೆಲ್ಲ ಶೈಲಿಗಳನ್ನು ಬಳಸುವಾಗ ಇರೋದು ಒಂದೇ ಉದ್ದೇಶ, ಅದು ನಮ್ಮ ನೋಡುಗರ ಜೊತೆಗಿನ ನಮ್ಮ ಸಂವಾದವನ್ನು ಮುಂದುವರಿಸುವುದು. ಪ್ರತಿ ಸಲ ಅದು ಒಂದು ಆಟ, ನಾಟಕ ಕಟ್ಟೋದೇ ಒಂದು ಆಟ. 4 ಜನ ಸೇರಿ ಇವರು ಈ ಪಾತ್ರ, ಇವನು ಸಣ್ಣವರಿದ್ದಾಗ ಏನು ಮಾಡ್ತಿದ್ವಿ, ಇವನು ಅಮ್ಮ, ಇವನು ಅಪ್ಪ, ಇವನು ಮಗ ಅಂತ ಸಣ್ಣವರಿದ್ದಾಗ ಏನು ಮನೆ ಆಟ ಆಡ್ತಿದ್ವಿ, ಅದರ ಮುಂದುವರಿಕೆಯಾಗಿಯೇ ಕೆಲಸಗಳ ಆರಂಭ ಆದರೂ ಅದರ ಹಿಂದೆ ನಿಂತಿರುವ ದೃಷ್ಟಿಕೋನ ಏನಿರ್ತದಲ್ಲ, ಅದು ನಮ್ಮ ರಾಜಕೀಯ ನಿಲುವಾಗಿರ್ತದೆ. ಆ ರಾಜಕೀಯ ನಿಲುವಿನ ಕಾರಣಕ್ಕಾಗಿಯೇ ನೀವು ಹೆಸರಿಸಿದ ಗಿರಿಜಾ ಕಲ್ಯಾಣನ ಬರೆದದ್ದು. ಒಂದೇ ನಾಟಕದಲ್ಲಿ 2 ವಿಭಿನ್ನ ಕಥೆಗಳನ್ನು, ಅಂದರೆ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕಿರುವ ಕಾರಣವೂ ಬಂದು, ಅದಾದ ನಂತರ ಆ ರೈತನ ಸಾವಿನಿಂದ ಬರಬೇಕಾದ ಹಣವನ್ನು ಪಡ್ಕೊಳ್ಳೋಕ್ಕೆ ಆ ಹೆಣ್ಣುಮಗಳು ಪಡ್ಕೊಳ್ಳುವ ಎರಡನೆಯದು ಅನ್ನಬಹುದಾದ, ಪ್ರತ್ಯೇಕವಾಗಿಯೇ ನಿಲ್ಲುವ ಮೊದಲ ಮತ್ತು ಎರಡನೆಯ ಅರ್ಧ, ಆ ತರಹದ ಕಥೆಯನ್ನು ಅದನ್ನು ಶೈಲೀಕೃತವಾಗಿಯೇ ಅದರಲ್ಲಿ ಹಲವು ವಚನಗಳನ್ನು ಬಳಸಿ, ಬೇರೆ ಬೇರೆಯ ವೀರಗಾಸೆ ಮುಂತಾದ ಹಲವು ಫಾರಮ್ಗಳನ್ನು ಬಳಸಿ ಬರೆದಿದ್ದು ಹೌದು.
ಇಲ್ಲಿ ಎಲ್ಲವೂ ಇರೋದು ಒಂದೇ ಉದ್ದೇಶ, ನನ್ನ ಕಾಲದ ತಲ್ಲಣಗಳನ್ನು ನಾನು ಹೇಗೆ ನೋಡ್ತಾ ಇದ್ದೇನೋ ಅದನ್ನ ನೋಡುಗರ ಎದುರಿಗೆ ಹಂಚಿಕೊಳ್ತಾ ನನ್ನ ಪ್ರಶ್ನೆಗಳನ್ನು ಅವ್ರ ತಲೆಗೆ ಹಾಕೋದ್ರಿಂದ ಒಟ್ಟು ಸಮಾಜದ ಅಂದವನ್ನು ಹೆಚ್ಚಿಸುವುದಕ್ಕೆ ಬೇಕಾದ ಆಲೋಚನೆಯನ್ನ ಸಮಷ್ಟಿ ಪ್ರಜ್ಞೆಯಿಂದ ಮಾಡೋದಕ್ಕೆ ದಾರಿ ಸಿಗ್ತದ ಅಂತ. ಈಗ ಮೊದಲನೇ ನಾಟಕ ಕೋತಿಕತೆ ನಾನು ಬರೆದಾಗ ಅಥವಾ ಅದನ್ನು ಮಾಡಿಸಿದಾಗ ನಮಗಿದ್ದ ಪ್ರಶ್ನೆ ಆಗಿದ್ದ ತುರ್ತು ಪರಿಸ್ಥಿತಿಯದ್ದು. ಅಥವಾ ಎರಡನೇ ನಾಟಕ ಅಂತ ನಾನು ಬರೆದು ನಿರ್ದೇಶನ ಮಾಡಿದಾಗ ಅತ್ಯಂತ ಉಚ್ಚ ಸ್ಥಿತಿಯಲ್ಲಿದ್ದ ನಿರುದ್ಯೋಗದ ಪ್ರಶ್ನೆ. ಇವತ್ತು ಅದಕ್ಕಿಂತ ಜಾಸ್ತಿ ಇದೆ. ಈಗ ಅಪ್ಪಾಲೆ ತಿಪ್ಪಾಲೆ ತರಹದ ಇನ್ನೂ ಹಲವಾರು ನಾಟಕ ಮಾಡಬೇಕು. ಈಗ ಇಟ್ ಹಸ್ ಗಾನ್ ಬಿಯಾಂಡ್ 48%. ನಾನು ಅದು 24-25% ಇದ್ದಾಗ ಉದ್ಯೋಗ ವಿನಿಮಯ ಕೇಂದ್ರದ ಎದುರಿಗೇನೆ ನಾವು ಸಾಲುಗಟ್ಟಿ ನಿಂತು ನೋಂದಣಿ ಮಾಡಿಸ್ಕೊಳ್ಳೋಕ್ಕೆ, ಕೆಲಸಕ್ಕಲ್ಲ, ವಿನಿಮಯ ಕೇಂದ್ರದಲ್ಲಿ ನೋಂದಣಿಗೇನೆ 2 ದಿವಸ ನಿಂತು ಕ್ಯೂಲ್ ನಿಂತು ನೋಂದಣಿ ಮಾಡ್ಕೊಳ್ತಿದ್ದ ಕಾಲ ಇದ್ದ ಕಾಲದಲ್ಲಿ, ಆ ಕಾಲದಲ್ಲಿ ಅಪ್ಪಾಲೆ ತಿಪ್ಪಾಲೆ ಥರದ ನಾಟಕ ಬರೆದಿದ್ದಕ್ಕೂ ಇವತ್ತಿಗೂ ನಿಲ್ಲದೇ ಇರುವ ರೈತರ ಆತ್ಮಹತ್ಯೆ ಕುರಿತ ನಾಟಕವನ್ನು, ಗಿರಿಜಾ ಕಲ್ಯಾಣದಂತಹ ನಾಟಕವನ್ನು ಬರೆದಿದ್ದಕ್ಕೂ, ಅಥವಾ ನಮ್ಮ ಮನೆಯ ಒಳಗಡೆನೆ ಇವನು ಬಲಪಂಥೀಯ ಇವನು ಎಡಪಂಥೀಯ, ನಾವು ಯಾರ ಜೊತೆಗೆ ಮಾತಾಡಬೇಕು, ಬುಕ್ ಬ್ರಹ್ಮ ಫೆಸ್ಟಿವಲ್ಗೆ ಬರಬೇಕಾ ಬೇಡವಾ, ಅಥವಾ ಇನ್ನೊಂದು ಫೆಸ್ಟಿವಲ್ ಇದ್ರೆ ಅಲ್ಲಿಗೆ ಹೋಗ್ಬೇಕಾ ಬೇಡವಾ ಅನ್ನುವಷ್ಟು ಒಡೆದು ಬಿಟ್ಟಿದ್ದೀವಲ್ಲ ಸಮಾಜನ. ಈ ಕಾಲಕ್ಕೆ ಅಂತ ಲೋಕದ ಒಳ ಹೊರಗೇನ ಟಾಗೂರರ ಕಾದಂಬರಿಯನ್ನೇ ರೂಪಾಂತರ ಮಾಡಿದ್ದೇನೆ. ಇಲ್ಲಿ ಎಲ್ಲವೂ ನನ್ನ ಜಗತ್ತಿಗೆ, ನನ್ನ ಎದುರುಗಡೆಗೆ ಕಾಣಿಸ್ತಾ ಇರುವ ಜಗತ್ತಿನ ಜೊತೆಗೆ ಸಂವಾದವಾಗಿಯೇ ಈ ಎಲ್ಲ ಪ್ರಕ್ರಿಯೆ ಕೂಡ ನಡೀತದೆ ಅಂತ ನಾನು ಭಾವಿಸಿದ್ದೇನೆ. ಅಮರ, ನಿಮ್ಮ ಸರ್ದಿ ನನ್ನ ಕೊನೆಗೆ ನನಗೆ ಮಾತಾಡಿಸಿ ಬೇಡ ಮೊದಲು ಅಂದಿದ್ರಿ. ನೀವು ಬಿ ವಿ ಕಾರಂತರು ಇರ್ಬೋದು, ಅಲ್ಕಾಜಿ ಅವರು, ಇವರೆಲ್ಲದರ ಜೊತೆಗೆ ಒಂದು ಗುಬ್ಬಿ ವೀರನ ಪರಂಪರೆಯಲ್ಲಿ ಬಂದಿರೋರು. ಈ ಜನಪದ ಸೊಗಡನ್ನೇ ಅದರಲ್ಲಿ ನಿಮ್ಮ ಹೆಚ್ಚು ಒಲವು ಇದೆ ಏನೋ ಅಂತ ನನಗೆ ಅನಿಸುವಷ್ಟರ ಮಟ್ಟಿಗೆ ನಿಮ್ಮ ಛಾಪ್ ನಮಗೆ ಇದೆ. ಅದು ಲಕ್ಷಾಪತಿ ರಾಜನ ಕಥೆ ಆಗಿರ್ಬೋದು, ಕರಿಮಾಯಿ ಆಗಿರ್ಬೋದು. ನಿನ್ನೆ ಮಾತಾಡುವಾಗ ಆ ಲಕ್ಷಾಪತಿ ರಾಜನ ಕಥೆಯ ಬಗ್ಗೆ ಬಹಳ ಸೊಗಸಾದ ಉದಾಹರಣೆಗಳನ್ನು ಕೊಟ್ರಿ. ಸೊ ಹಾಗೆ ನೀವು ಮುರಿದು ಕಟ್ಟುವ ಕಲೆ ಇದೆಯಲ್ಲ, ಅದನ್ನು ಸ್ವಲ್ಪ ನಮಗೆ ಬಿಡಿಸಿ ಹೇಳಬೇಕು ನೀವು. ಯಾಕೆಂದರೆ ಅದು ನನಗೆ ಭಾಳ ಮಜಾ ಅನಿಸ್ತದೆ ನೀವು ಹೇಳೋದು ನೋಡಿದರೆ. ಒಂದು ರಂಗಕೃತಿಯನ್ನು ಒಬ್ಬ ನಿರ್ದೇಶಕ ಯಾವ ರೀತಿ ಅದನ್ನು ವಿಜುವಲೈಸ್ ಮಾಡೋದಕ್ಕೆ ನೀವು ಆ ಸ್ವಾತಂತ್ರ್ಯ ಇದೆಯಲ್ಲ, ಅದು ನಿಮಗೆ ಇರಬೇಕು ಕೂಡ. ಅದನ್ನು ಕುರಿತು ನಮಗೆ ಕಟ್ಟುವಲ್ಲಿಯ ಅಂಶಗಳನ್ನು ಹೇಳಿ. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಶರಣಾರ್ಥಿ. ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ. ಹೇಳ್ತಾರಲ್ಲ, ಸರಿಯಾಗಿದ್ದರೆ ಬೆಂತಟ್ಟಿ ಮುಂದೆ ಕಳಿಸಿ, ತಪ್ಪು ಮಾಡಿದ್ರೆ ಹೊಟ್ಟೆಗೆ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು. ಸೊ ಆ ಥರದ ಒಂದು ಇದನ್ನು ಹೇಳ್ತೀನಿ. ನನಗೆ ಗೊತ್ತಿರೋ ಹಾಗೆ ನನಗೆ ಬಹಳ ಟಿಸಿಲುಗಳು ಉದ್ಭವಿಸ್ತಾ ಇರುತ್ತೆ. ನನ್ನದು ಮೌಖಿಕ ಒಂದು ಪರಂಪರೆ. ವೃತ್ತಿ ಕಂಪ್ನಿನಲ್ಲಿ ಅದೊಂದು, ಅಲ್ಲಿ ನಮಗೆ ಸ್ಕ್ರಿಪ್ಟ್ಗಳು ರೆಡಿಯಾಗಿ ಸಿಗ್ತಾನೆ ಇರಲಿಲ್ಲ ಸ್ಕ್ರಿಪ್ಟು. ಕವಿಗಳು ಓದೋದನ್ನು ನಾವು ಕೇಳ್ತಾ ಇದ್ವಿ. ಸೊ ಈ ಥರದ ಒಂದು ಮೌಖಿಕ ಪರಂಪರೆ, ಮತ್ತು ವೃತ್ತಿ ಕಂಪನಿಯ ಒಂದು ಪರಂಪರೆ, ಅಲ್ಕಾಜಿಯವರ ಅನಲೈಸೇಷನ್ನಿನ ಒಂದು ಪರಂಪರೆ, ಮತ್ತು ಈ ಜಾನಪದದ ಇನ್ನೊಂದು ನನ್ನ ಪ್ರೀತಿಯಾದಂಥ ಒಂದು ಜಾಗ ಜಾನಪದ, ಮತ್ತು ನನ್ನದೇ ಆದಂಥ ಕಲ್ಪನೆಗಳಲ್ಲಿ ಇರುವಂಥ ಜಯಶ್ರೀ. ಸೊ ಈ ಥರದ ಇಷ್ಟೊಂದು ಟಿಸಿಲುಗಳು ನನಗೆ ನಾಟಕ. ಅದಕ್ಕೆ ನಾನು ಓದಲ್ಲ. ನಾನು ಮೊದಲು ನಾಟಕನ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅದು ಸುರೇಶ್ ಅವ್ರ ನಾಟಕ ಆಗಿರಬಹುದು, ಅಥವಾ KYN ನಾಟಕ ಆಗಿರಬಹುದು, ಅಥವಾ HSV ಅವ್ರ ನಾಟಕ ಆಗಿರಬಹುದು. ಪ್ರತಿಯೊಂದು ನಾಟಕನೂ ಅವರು ನನಗೆ ಓದೇ ಹೇಳಬೇಕು. ಓದಿದಾಗ ನನಗೆ ಬರುವಂಥ ಕೆಲವು ಕಲ್ಪನೆಗಳು ನನ್ನನ್ನು ಹಿಡಿತಾ ಹೋಗ್ತವೆ. ಅದೇ ಥರ ಲಕ್ಷಾಪತಿ ರಾಜನ ಕಥೆ, ಅದೊಂದು ಥರದಲ್ಲಿ ಚಂದಮಾಮನ ಕಥೆ. ಅದರಲ್ಲಿ ಒಬ್ಬ ಜೋಗಿ ಹೇಳ್ತಾನೆ, ಮೋಡದೊಳಗಿನ ಮಿಂಚನ್ನು ಸೆರೆ ಹಿಡಿದು, ತ್ರಿಮೂರ್ತಿಗಳು ಮೋಡದೊಳಗಿನ ಮಿಂಚನ್ನು ಸೆರೆ ಹಿಡಿದು ಲಾಲಾವತಿ ಎಂಬ ಹೆಣ್ಣನ್ನು ಮಾಡಿಟ್ಟು ಕಡಿಯಾಳ ವೃಕ್ಷದ ಮೇಲ್ಭಾಗದಲ್ಲಿ ಇಟ್ಟಿದ್ದಾನೆ ಅಂತ.
ಈ ಕಡಿಯಾಲು ವೃಕ್ಷ ಏನು ಅಂತ ಒಂದು ಕಂಡುಹಿಡಿಬೇಕು. ಅದು ಕಡಿಯಾಲು ವೃಕ್ಷ ಏನು ಅನ್ನೋದು ಆಮೇಲೆ ನನಗೆ ಗೊತ್ತಾಯಿತು, ಅದು ಅರಳಿ ಮರ ಅಂತ. ಮೇಲ್ಭಾಗದಲ್ಲಿ ಹೆಂಗಿಡೋದು ಲಕ್ಷಾಪತಿ, ಜನಗಳಿಗೆ ತೋರಿಸೋದು ಹೇಗೆ, ಅವಳು ಮೇಲ್ಭಾಗದಲ್ಲಿದ್ದಾಳೆ, ಇವನು ಲಕ್ಷಾಪತಿ. ಏಕೆಂತಂದರೆ ಮೊಟ್ಟ ಮೊದಲ ನಾಟಕ, ಜನಪದ ನಾಟಕ, ಅದು ನಾವು ಅದನ್ನು ತಂದದ್ದು, ರಂಗಭೂಮಿಗೆ ತಂದಂಥ ಮೊಟ್ಟ ಮೊದಲ ನಾಟಕ ಲಕ್ಷಾಪತಿ ರಾಜನ ಕಥೆ. ಒಂದು ಪ್ರೊಸೀನಿಯಂ ರಂಗಭೂಮಿಗೆ ತಂದಂಥ ಮೊಟ್ಟ ಮೊದಲ ನಾಟಕ. ನಾನು ಅದನ್ನು ನಾಟಕನ ನೋಡೋದಕ್ಕೆ ಅಂತ, ಅದು ಜೋಗಿಯರು ಹೇಳೋ ನರೇಟಿವ್ ಫಾರ್ಮ್, ಅದು ನೋಡೋದಕ್ಕೆ ಅಂತ ಓಡೋಗಿದ್ದೆ. ಸಂಗಣ್ಣವರು ನನ್ನನ್ನು ಅಲ್ಲಿ ಹಳ್ಳಿಗೆ ಕರ್ಕೊಂಡೋಗಿದ್ರು. ಒಂದು ಟ್ರ್ಯಾಕ್ಟರ್ನಲ್ಲಿ ಕುಂಡಿಸ್ಕೊಂಡು ಬಾರವ ಅಂತೇಳಿ ಟ್ರ್ಯಾಕ್ಟ್ರ್ನಲ್ಲಿ ಕೂತ್ಕೊಂಡು, ಆ ಟ್ರ್ಯಾಕ್ಟ್ರಿಗೆಲ್ಲ ಅದು ಹುಲ್ಲು ಹಾಕಿ ಅದ್ರ ಮೇಲೆ ಬೆಡ್ಶೀಟ್ಗಳು ಹಾಕಿ, ಬಾರವ ನೀನು ಟ್ರ್ಯಾಕ್ಟ್ರ್ನಲ್ಲಿ ಕೂತ್ಕೋತೀಯನೇ ಅಂತ ಅಂದರು. ಕೂತ್ಕೊಳ್ತೀನಿ ಅಂತ. ಹಂಗಾರೆ ಕೂರು ಬಾ ಹೋಗುವ ಅಂಥೇಳಿ ನಾನು, ನನ್ನ ಜೊತೆಲಿ ಗುರು ಮಾಮ, ಇನ್ನೊಬ್ಬರು ಪುಟ್ಟ ಸಾರು, ಇಷ್ಟು 3 ಜನ ಹೋದ್ವಿ. ಅಲ್ಲಿ ಹೋದರೆ ಅರಳಿ ಮರದ ಕೆಳಗಡೆ ಸಣ್ಣದು, ಇಷ್ಟು ಉದ್ದದಿಂದ ಹಿಡಿದು ಸುಮಾರು 5 ಅಡಿ 6 ಅಡಿವರೆಗೂ ತ್ರಿಶೂಲಗಳನ್ನು ನೆಟ್ಟಿದ್ರು. ಅದರ ಮುಂದೆ 4 ಜನ ಜೋಗಿಯರು ನಿಂತು ನರೇಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆವಾಗಲೇ ನಾನು ಅಂದ್ಕೊಂಡೆ ಇದೇ ನನ್ನ ಸೆಟ್ ಅಂತ. ನನ್ನ ಸೆಟ್ ಅಲ್ಲೇ ಬಂದುಬಿಡ್ತು ಒಂದು. ಸೊ ಆ ಸೆಟ್ಟನ್ನು ನಾನು ಮಾಡಬೇಕು ಅಂತಂದಾಗ 18 ಅಡಿ ಅದು ಕಡಿಯಾಲು ವೃಕ್ಷದ ಒಂದು ಏನಂತಾರೆ ಕಾಂಡ, ಆಮೇಲೆ ಅದರ ಒಂದು ಅಗಲ 20 ಅಡಿ ಅಗಲ ಆಗೋಯ್ತು. ಬಟ್ ಮೇಲ್ಭಾಗದಲ್ಲಿ ಹೆಂಗೆ ಅಂತಂದಾಗ ಅವಾಗ ತಾನೇ ಪೋಡಿಯಂ ಬ್ಲಾಕ್ಸ್ ಅಂತ ಏನು ಬರ್ತಾಯಿತ್ತು, ಅಲ್ಲಿ ಟಿ ವಿ ಸ್ಟೇಷನ್ ಇತ್ತು. ನಮ್ಮ ನಾಟಕನ ರೆಕಾರ್ಡ್ ಮಾಡೋದಕ್ಕೆ ಅಂತ ಕರೆದಿದ್ರು. ಊಟದ ಟೈಮ್ನಲ್ಲಿ ಎಲ್ಲ ಊಟ ಆದಮೇಲೆ ಕಿಟಕಿಯಿಂದ ಆಚೆ ನೋಡಿದ್ರೆ ಬೋಗನ್ವಿಲ್ಲ ಮರ ದೊಡ್ಡದಾಗಿ ಬೆಳೆದಿತ್ತು. ಅವಾಗ ಅಂದ್ಕೊಂಡೆ ಆನಂದರಾಜ್ ಅವ್ರನ್ನ ಮತ್ತು ಗುರುಮಾಮನ್ನ ಕರೆದು, ಲಾಲಾವತಿ ಇದ್ರ ಮೇಲೆ ಕೂತಿರ್ಬೇಕು, ತಿರ್ಗೇನು ಬೂದಿಗೆ ಇದೆಯೋ ಅದರಿಂದ ಬಿದ್ದೋಗ್ತಾಳೆ. ಹಾಗಲ್ಲ, 20 ಅಡಿ ಅಗಲ ಇದ್ದು ಅದು ಕೆಳಗಡೆ ಬಂದಾಗ ಅದರಲ್ಲಿ ಒಂದು ಪುಟ್ಟದಾದ ಒಂದು ಕಿಟಕಿ, ಆ ಕಿಟಕಿ ಒಳಗಡೆ ಲಾಲಾವತಿ ಮಲಗಿರಬೇಕು. ಅದು ಹೆಂಗೆ ಸಾಧ್ಯ? ಕಂಪ್ನಿ ಬಂತು ಅಲ್ಲಿಗೆ. ರೋಲಿಂಗ್ ಪರದೆ ಕೆಳಗಡೆಯಿಂದ ಮೇಲೆ ಹೋಗುತ್ತೆ, ಆದರೆ ಕಡಿಯಾಲು ವೃಕ್ಷ ಮೇಲಿಂದ ಕೆಳಗಡೆ ಬರುತ್ತೆ. ಮೈಮ್ನಲ್ಲಿ ಇವನು ಮರ ಹತ್ತುತ್ತಾನೆ, ಅವಾಗ ಅದು ಕೆಳಗಡೆ ಬರುತ್ತೆ. ಅವಾಗ ನೋಡೋರಿಗೆ ಇವನು ಮರ ಹತ್ತದ ಅಂತ ಅನಿಸುತ್ತೆ, ಮೇಲ್ಗಡೆ ಅಲ್ಲಿ ಲಾಲಾವತಿ ಕಾಣಿಸ್ತಾಳೆ. ಸೊ ಇದು ಈ ಥರದ ಒಂದು, ಅಂದರೆ ಎಲ್ಲವೂ ನನಗೆ ತಾಕಲಾಟಗಳು ನಡೀತಾ ಇರುತ್ತೆ. ನೋಡ್ತಾ 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 ಅಥವಾ ಕೇಳ್ತಾ, ಇದು ಒಂದು ದಿವಸಕ್ಕೆ ಆಗುವಂಥದ್ದಲ್ಲ. ಸುಮಾರು ಈ ನಾಟಕ ನಾನು 6 ತಿಂಗಳು ತಗೊಂಡೆ. ಪ್ರತಿ ಒಂದು ನಾಟಕನೂ, ಅದರಲ್ಲಿ ಕೆ.ವೈ. ನಾರಾಯಣ ಸ್ವಾಮಿ ಅವರಂತೂ ಬೈದು ಇಡ್ತಾರೆ ನಾನು. ಅವರು ಒಂದು 5 6 ಡ್ರಾಫ್ಟ್ಗಳು ಕೊಟ್ಟರು ನನಗೆ. ಏನ್ರಿ ನಿಮ್ಗೆ ಬುದ್ಧಿ ಇಲ್ವೇನ್ರಿ ತಾನೇ ಬೈತಿರ್ತಾರೆ. ಇಲ್ಲ ಸರ್, ಅದಕ್ಕೆ ನಿಮ್ಮನ್ನು ಕೇಳ್ತಾ ಇರೋದು ಅಂತ. ಸೊ ಇದು ನನ್ನ ಗೆಳೆಯ. ಈಗ ನಿಮ್ಮದು ಸಂಸ್ಕೃತ ನಾಟಕಗಳನ್ನು ನೀವು ಮಾಡಿ, ಭಾಸನ ನಾಟಕಗಳನ್ನು ಮಾಡಿದವರು, ಅದರ ಜೊತೆಗೆ ದುತ್ತರಿಗೆ ಅವರ ಮುದುಕನ ಮದುವೆ ಅಂತ ಕಾಣಿಸ್ತದೆ, ಅದನ್ನು ನೀವು ಪ್ರಯೋಗ ಮಾಡಿದವರು. ಒಮ್ಮೆಲೆ ಬ್ರೆಕ್ಟ್ನ ನಾಟಕಗಳನ್ನು ಮಾಡಿದವರು. ಸೊ ಈ ಏನು ಒಂದು ದಾರಿ ಇದೆಯಲ್ಲ, ಅಥವಾ ಇದೊಂದು ಪಯಣ ಇದೆಯಲ್ಲ, ಇದನ್ನು ನೀವು ಪ್ರತಿಯೊಂದರಲ್ಲಿ ಅದನ್ನು ಕಟ್ಟುವಾಗ ಅಥವಾ ಅದನ್ನು ವಿಜುವಲೈಸ್ ಮಾಡುವಾಗ ಯಾವ ರೀತಿ ಅದನ್ನು ನೀವು ಕಟ್ತೀರಿ ಅಥವಾ ಯಾವ ರೀತಿ ಗ್ರಹಿಸ್ಕೊಳ್ತೀರಿ ಅದನ್ನು? ಕೆಲವು ವಿಷಯಗಳನ್ನು ಮಾತಾಡೋಕ್ಕೆ ಬರೋಲ್ಲ, ಕೆಲವು ವಿಷಯಗಳನ್ನು ಮಾತಾಡಬಾರ್ದು. ಉದಾಹರಣೆಗೆ ಈಗ ಬೇರೆ ಥರದ ಡಿಬೇಟ್ ನಡೀತಾ ಇದೆ. ರಿಯಲಿಸಮ್ಮು ಈಗಾಗಲೇ ಸ್ವಲ್ಪ ಔಟ್ಡೇಟೆಡ್ ಫಾರ್ಮ್ ಪ್ರಪಂಚದ ರಂಗಭೂಮಿ ವಿದ್ಯಮಾನದಲ್ಲಿ. ಯಾಕೆಂತಂದರೆ ಚೆಕಾವೇನೇ ರಿಯಲಿಸಮ್ಮಿಂದ ಆಚೆಗೆ ಹೋಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾನೆ. ಸ್ಟ್ರೆನ್ಬರ್ಗು ಭಾಳ ಸತಿ ಪ್ರತಿಭಟಿಸ್ತಾನೆ ಈ ಥರ ಮಾಡಬಾರ್ದು ಅಂತ. ನಂತರ ಬಂದಂಥ ಬೇರೆಯವರೆಲ್ಲ ರಿಯಲಿಸಮ್ಮಿಂದ ಆಚೆಗೆ ಹೋಗಿ ನಾಟಕಗಳನ್ನ ಮಾಡ್ತಾರೆ. ರಿಯಲಿಸಮ್ ಏನು ಮಾಡುತ್ತೆ ಅಂದರೆ ತುಂಬ ನಿಮ್ಮನ್ನು ಪ್ಯಾಸಿವ್ ಆಗಿ, ನಿಮ್ಮನ್ನು ಪ್ರೇಕ್ಷಕರನ್ನ ಅಳಬೇಕಾದ್ರೆ ಅತ್ತು, ನಗಬೇಕಾದ್ರೆ ನಕ್ಕು, ಭಾಳ ಸಂತೋಷಪಟ್ಟು ಹೋಗುವಾಗ ಮಾಡುತ್ತೆ. ಥಿಯೇಟರ್ ಅನ್ನೋದು ಇಷ್ಟು ಕೆಲಸ ಮಾಡಬೇಕಾಗಿಲ್ಲ ಅಂತ ಭಾಳ ಸತಿ ಈ ನಾನು ಹೇಳಿದಂಥ ಮಹನೀಯರೆಲ್ಲ ಪ್ರತಿಪಾದಿಸ್ತಾರೆ. ನಾನು ಲೋಕದಲ್ಲಿ ಬದುಕ್ತಾ ಇರೋದ್ರಿಂದ ನನಗೆ ಮುದುಕನ ಮದುವೆ, ನಾನು ದುತ್ತರ್ಗಿಯವರ ಅಷ್ಟು ಸ್ಕ್ರಿಪ್ಟ್ನ ಓದಿದಾಗ ನನಗೆ ಅದರಲ್ಲಿಗಡೆ
ಮೋಲಿಯರ್ ನಾಟಕದ ಎಲ್ಲ ಅಂಶಗಳು ಅದರಲ್ಲಿ ಇತ್ತು. 4-5 ಮದುವೆ ಆಗುತ್ತೆ, ಒಬ್ರಿಗೊಬ್ರು ಮೋಸ ಮಾಡ್ತಾ ಒಂದು ಹಾರ್ಮೋನಿಯನ್ನು ತರುವಂಥದ್ದು ಒಂದನ್ನು ಮಾಡ್ತಾರೆ ಆ ನಾಟಕದೊಳಗಡೆ. ಸೊ ಅದನ್ನು ನನಗೆ ಬೇಕಾದ ಹಾಗೆ ನಾನು ಈಗ ನೋಡ್ತಾ ಇರುವ ಸಮಾಜದ ಜೊತೆ ಸಂಬಂಧ ಏರ್ಪಡಿಸ್ಕೊಳ್ಳುವ ಹಾಗೆ ಆ ನಾಟಕನ ನಾನು ಎಡಿಟ್ ಮಾಡಿದೆ. ಆದರೆ ಒಂದೇನೆಂದರೆ, ನೀವು ನಾಟಕನ ನೀವು ಹೇಗೆ ಮಾಡ್ತೀರಾ, ಪಾತ್ರನ ಹೇಗೆ ಮಾಡ್ತೀರಾ, ಕವನನ ಹೇಗೆ ಬರೀತೀರಾ ಅನ್ನೋದನ್ನು ಕೇಳಬಾರ್ದು. ಅದು ವಿಸ್ಮಯ. ನೀವು ಕಾದಂಬರಿ ಬರೀತೀರಾ ಯಾರನ್ನಾರ ಕೇಳಿದ್ರೆ ಅವರು, ನಾನು ಈ ಕಾದಂಬರಿನ ಒಂದು ಊರಲ್ಲಿ ಈ ಥರ ಆಯಿತು, ಆಕ್ಸಿಡೆಂಟ್ ಆಯಿತು ಅಥವಾ ಇನ್ನೇನೋ ಹಸುವಿನ ಸಮಸ್ಯೆ ಬಂತು, ಅದಕ್ಕೆ ಬರದೆ ಅಂದಾಗ ಕೇಳುಗಿನ ಮನಸ್ಸಿನಲ್ಲಿ ಭಾಳ ಲಿಮಿಟ್ ಆಗಿರುತ್ತೆ, ವಿಸ್ಮಯಗಳು ಮಾಯ ಆಗಿಬಿಡುತ್ತೆ. ಸೊ ಆರ್ಟ್ ಜೊತೆ ಕೆಲಸ ಮಾಡೋರು ವಿಸ್ಮಯಗಳನ್ನು ಉಳಿಸ್ಕೋಬೇಕು. ಏನು ವಿಸ್ಮಯಗಳು ಅಂದರೆ, ನಾವು ಒಂದು ಪ್ರೋಸೆಸ್ನ ಮಾತಾಡ್ಬೋದು. ಯಾಕೆ ನಾವು ಬ್ರೆಕ್ಟ್ನ ಮಾಡಬೇಕು, ಬ್ರೆಕ್ಟಿಂದ ಬಾಸಂಗೆ ಬರಬೇಕು, ಬಾಸನಿಂದ ಇನ್ನೊಂದು ನಾಟಕಕಾರಕ್ಕೆ ಬರಬೇಕು, ಅಥವಾ ಸೌತ್ ಆಫ್ರಿಕಾದ ಒಬ್ಬ ಇವೊಂದಕ್ಕೆ ಯಾಕೆ ಹೋಗಬೇಕು ಅಂದರೆ, ಅದು ನಮ್ಮ ಒಳಗಡೆ ನಡೀತಾ ಇರುವ ಒಂದು ಕಂಟೆಂಟಿನ ಪ್ರಶ್ನೆ, ಫಾರ್ಮ್ನ ಪ್ರಶ್ನೆ. ಈ ಫಾರ್ಮ್ ಜೊತೆ ಕೆಲಸ ಮಾಡೋಕ್ಕಾಗಲ್ವಾ, ಈ ವಸ್ತುನ ಆ ಫಾರ್ಮ್ಗೆ ಹೊಂದ್ಕೊಳ್ಳುತ್ತಾ ಅನ್ನೋದು. ಎರಡನೇದು, ಯಾವುದೇ ನಾಟಕದ ಜೊತೆ ಕೆಲಸ ಮಾಡಬೇಕಾದ್ರೂ ನೀವು ನಟನಟಿಯರ ಜೊತೆ ಸರಿಯಾಗಿ ಕೆಲಸ ಮಾಡ್ತಿದ್ರೆ ಒಂದು ಹೊಸದಾದ ಒಂದು ಮಾರ್ಗ ಹುಟ್ಟಕ್ಕೆ ಸಾಧ್ಯವೇ ಇಲ್ಲ. ನೀವು ಬರ್ಕೋಬೋದು, ಟ್ರಾನ್ಸ್ಲೇಟ್ ಮಾಡ್ಕೋಬೋದು, ಆದರೆ ತಾಲೀಮ್ನಲ್ಲಿ ಕೊಡುವ ಹಲವು ಆಯಾಮಗಳು ನಿಮಗೆ ರೈಟಿಂಗಲ್ಲಿ ಸಿಗೋದಿಲ್ಲ. ಸೊ ಅದನ್ನೇ ನಾನು ಹೇಳೋದು, ಶೇಕ್ಸ್ಪಿಯರ್ ನಾಟಕಗಳು ಬರೀತಿರ್ಬೇಕಾದ್ರೆ ನಾನು 1610 ಒಂದು ಡೈರಿ ಬರೀತಾನೆ ಒಬ್ಬ. ಶೇಕ್ಸ್ಪಿಯರ್ ನಾಟಕನ ನೋಡ್ದಂತೂ ಬರೀತಾನೆ. ನೋಡಿ, 12th ನೈಟ್ ನಾಟಕ 4 ಸತಿ ನಾನು ಓದಿದ್ದೀನಿ, ಭಾಳ ಜಾಳ ಆದ ನಾಟಕ, ಅತ್ಯಂತ ಬೋರ್ ಆಗುತ್ತೆ ಅಂತ ಆ ಡೈರಿನಲ್ಲಿ ಬರೀತಾನೆ. ಆದರೆ ಅದೇ 20ನೇ ಶತಮಾನಕ್ಕೆ 19ನೇ ಶತಮಾನಕ್ಕೆ ವಿಮರ್ಶಕರು ಅದನ್ನು ಬೇರೆ ರೀತಿ ಇಡ್ತಾರೆ. ಮಿಡ್ಸಮ್ಮರ್ ನೈಟ್ಸ್ ಡ್ರೀಮ್ನ ಬೇರೆ ರೀತಿ ಇಡ್ತಾರೆ, ಹಾಗೆಯೇ ಬೇರೆ ಬೇರೆ ಫಾರ್ಮ್ಗಳನ್ನ ಬೇರೆ ರೀತಿ ಇಡ್ತಾರೆ. ಹಾಗಾಗಿ ಕಾಲಕ್ಕೆ ತಕ್ಕನ ಹಾಗೆ ನಾವು ಕಾಲದ ಜೊತೆ ಇರೋದ್ರಿಂದ, ಪ್ರೇಕ್ಷಕರ ಜೊತೆ ಇರೋದ್ರಿಂದ, ಪ್ರೇಕ್ಷಕರು ನಾಟಕ ತಾಲೀಮು ಒಟ್ಟೊಟ್ಟಿಗೆ ಕೆಲಸ ಮಾಡಿದಾಗ ಮಾತ್ರ ಒಂದು ಹೊಸ ಫಾರ್ಮ್ ಹುಟ್ಟುತ್ತೆ. ಆವಾಗ ನಮಗೆ ಕಂಟೆಂಟ್ ಬೇಕಾಗುತ್ತೆ. ಸೊ ಅದನ್ನು ಇಷ್ಟು ಹಾಕಿದ್ರೆ ಇಷ್ಟು ಬರುತ್ತೆ, ಹೀಗೆ ಬರುತ್ತೆ ಅನ್ನುವ ಯಾವ ಪರ್ಮಿಟೇಷನ್ ಕಾಂಬಿನೇಷನ್ಗಳು ಇರೋದಿಲ್ಲ. ನಿಮ್ಮ ಮನಸ್ಸಿನ ಜೊತೆ ಕೆಲಸ ಮಾಡೋದಿರುತ್ತೆ. ನಿರ್ದೇಶಕ ಕೂಡ ನಟರ ಜೊತೆ ಇರ್ತಾನೆ, ನಟನಟಿಯರ ಜೊತೆ ಇರ್ತಾನೆ. ಅವನ ರಿಹರ್ಸಲಲ್ಲಿ ನಾನು ಶೇಕ್ಸ್ಪಿಯರ್ ಮನೆಗೆ ಮಾಡಿದಾಗ ಒಂದು ನಿಮಿಷ ಜಾಸ್ತಿ ತಗೋಬೋದಲ್ಲ? ಸೊ ಬೇಗ ಅದೇ ಬೇಗ ಕಷ್ಟ, ಬೇಗ ಭಾಳ ಕಷ್ಟ. ಉದಾಹರಣೆಗೆ ಏನಂದರೆ, ಶೇಕ್ಸ್ಪಿಯರ್ ಮನೆಗೆ ಬಂದ ನಾಟಕ, ಅಲ್ಲಿ ಎಲ್ಲ ನಾಟಕನೂ ಇದೆ, ನಾಟಕ ಮಾಡೋಕ್ಕೆ ಆಗಲ್ಲ. ಸೊ ನಟನಟಿಯರ ಜೊತೆ ವರ್ಕ್ ಮಾಡೋಕ್ಕೆ ಶುರು ಮಾಡಿ 10 ದಿವಸ ಆದಮೇಲೆ ನಾಟಕ ನಿಧಾನಕ್ಕೆ ರೂಪುಗೊಳ್ಳುತ್ತೆ. ಅದನ್ನು ನೀವು ಕಣ್ಣೆದುರುಗಡೆ ಎಚ್ಚರ ಸ್ಥಿತಿಯಲ್ಲಿ ಕಾಣಕ್ಕೆ ಶುರು ಮಾಡಿದ್ರೆ ಮಾತ್ರ ನಿಮ್ಮ ಒಂದು ಹೊಸ ಫಾರ್ಮ್ ಜೊತೆ ಮಾಡುತ್ತೆ. ಈಗ ನಾವೇನು ಥಿಯರಿ ಮಾತಾಡ್ತೀವಲ್ಲ, ಸ್ವಲ್ಪ ಹೊತ್ತಿಗೆ ಅದು ಔಟ್ಡೇಟೆಡ್ ಆಗುತ್ತೆ. ನೀವು ರಿಹರ್ಸಲಲ್ಲಿ ಮಾತಾಡ್ತಿದ್ದಾಗೇ ಅದು ಔಟ್ಡೇಟೆಡ್ ಆಗುತ್ತೆ. ನಟ ಮಾತಾಡ್ತಿದ್ದಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಔಟ್ಡೇಟೆಡ್ ಆಗುತ್ತೆ. ಅದಕ್ಕೆ ನಾವು ರೀಡ್ ಮತ್ತು ಮಿಸ್ರೀಡ್ ನಡುವೆ ಜೊತೆ ಕೆಲಸ ಮಾಡಬೇಕು ಅಂತ. ಬಹುಶಃ ನಾನು ಮಾತಾಡೋದು ಸುಮಾರು ಜನಕ್ಕೆ ಗೊತ್ತಾಗಲ್ಲ, ಹಾಗಾಗಿ ನಾನು ಇಲ್ಲಿ ಇಷ್ಟಕ್ಕೆ ನಿಲ್ಲಿಸ್ತೇನೆ. ಗೊತ್ತಾಗ್ತದೆ, ಏನು ತೊಂದರೆ ಇಲ್ಲ. ನಿಮ್ಮ ಕಡೆಗೆ ಬರ್ತೇನೆ. ನಿಮ್ಮ CGK ಆಗಿರ್ಬೋದು, ವಿ ರಾಮಮೂರ್ತಿ ಆಗಿರ್ಬೋದು, ಇಂಥವರ ಗರಡಿಯಲ್ಲಿ ನಾನು ತಯಾರುಗೊಂಡೆ, ಒಬ್ಬ ನಿರ್ದೇಶಕಳಾಗಿ ಬಂದೆ ಅಂತ ಹೇಳ್ತೀನಿ. ಬೀದಿ ನಾಟಕದ ಒಂದು ನಮ್ಮ ರಂಗಭೂಮಿಯಲ್ಲಿ ಒಂದು ಫಾರ್ಮ್ ಆಗಿರುವಾಗ, ಆ ಬೀದಿ ನಾಟಕಗಳನ್ನು ಕಟ್ಟುವಾಗ, ನೀವು ಬೀದಿ ನಾಟಕಗಳನ್ನು ಹೆಚ್ಚು ನಾನು ನಿರ್ದೇಶನ ಮಾಡಿದ್ದೀರಿ ಅಂತ ನಾನು ಕೇಳಿದ್ನಿ ಅನ್ಕೋ. ಸೊ ಈ ಪ್ರೊಸೆನಿಯಂ ನಾಟಕಗಳನ್ನು ಕಟ್ಟುವವರ ಮಧ್ಯೆ ಬೀದಿ ನಾಟಕಗಳನ್ನು ಕಟ್ಟುವಾಗ ಅಥವಾ ಅದನ್ನು ನೀವು ವಿಜುವಲೈಸ್ ಮಾಡುವಾಗ ಆ ಬೀದಿ ನಾಟಕ ಹೇಳುವ ಅಥವಾ ಅದರ ಉದ್ದೇಶಗಳಿದೆ, ಅದು ಹೇಗೆ ನೀವು ಅದನ್ನು ನೀವು ಕಟ್ತೀರಿ ಮತ್ತು ಆ ಉದ್ದೇಶಗಳನ್ನ ಹೇಗೆ ಅದರ ರೀಚ್ ಮಾಡೋದೇ ಅದರ ಉದ್ದೇಶ ಆಗಿರ್ತದೆ. ನೀವೇನು ಹೇಳಕ್ಕೆ ಹೊರಟ್ರಿ ಅದು
ನೋಡುಗನಿಗೆ, ಬೀದಿಯಲ್ಲಿ ಇರುವವರಿಗೆ ರೀಚ್ ಆಗಿ. ಅದನ್ನು ನೀವು ಅದರ ಸಮಸ್ಯೆಗಳೇನು, ಕಟ್ಟುವಾಗಿನ ಸವಾಲುಗಳೇನು ಚೂರು ಹೇಳಿ. ಮೊದಲನೇದಾಗಿ ಬೀದಿ ನಾಟಕವನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ, ಉದ್ದೇಶ ತುಂಬ ಮುಖ್ಯ ಆಗುತ್ತೆ. ಮೊದಲಿಗೆ ನಾನು ನಾಟಕಕ್ಕೆ ಎಂಟ್ರಾಗೋ ದಿನಗಳಲ್ಲಿ ಬೀದಿ ನಾಟಕ ಮಾಡ್ತಾ ಇದ್ದಿದ್ದು ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡು, ಅಂಥ ಒಂದು ವಸ್ತುಗಳನ್ನ ಇಟ್ಕೊಂಡು ಬೀದಿ ನಾಟಕ ಮಾಡಿದಂಥ ಸಂದರ್ಭ ಅದು ನಾನು ಕಾಲೇಜ್ ದಿನಗಳಲ್ಲಿ ಎಂಟ್ರಾದಾಗ. ಆದರೆ ಕ್ರಮೇಣ ಹೋಗ್ತಾ ಹೋಗ್ತಾ ಅದು ಒಂಥರ ಅಡ್ವರ್ಟೈಸ್ಮೆಂಟ್ ಥರ ಆಗೋಯಿತು. ಬೇರೆ ಬೇರೆ ಯೋಜನೆಗಳನ್ನ ಪ್ರಮೋಟ್ ಮಾಡೋದಕ್ಕೆ ಆಯಿತು, ಅಥವಾ ಬೇರೆ ಯಾವುದೋ ಪ್ರಾಡಕ್ಟ್ನ ಇದು ಮಾಡೋಕ್ಕೂ ಕೂಡ ಬೀದಿ ನಾಟಕ ಮಾಡುವಂಥ ಸಂದರ್ಭ ಬಂದುಬಿಡ್ತು. ಹಾಗಾಗಿ ಆ ನಂತರ ನಾನು ಬೀದಿ ನಾಟಕ ಮಾಡೋದನ್ನು ನಿಲ್ಲಿಸಿದೆ ಅಂತಲೇ ಹೇಳಬೇಕು. ಆದರೆ ನನ್ನ ತುಂಬ 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 ಖುಷಿ ಕೊಟ್ಟಂಥ ಸಂದರ್ಭ ಏನಂತ ಹೇಳಿದ್ರೆ, ನಾನು ಎಂಟ್ರಾದ ದಿನಗಳಲ್ಲಿ ಪ್ರೊಸಿನಿಯಂ ಜೊತೆಗೂ ಬೀದಿ ನಾಟಕಗಳನ್ನು ಮಾಡಿದ್ದು ನನ್ನೊಳಗಿರುವ ಒಬ್ಬ ಕಲಾವಿದೆ ಅಥವಾ ನಿರ್ದೇಶಕಿ ಇಬ್ಬರು ಕೂಡ ತುಂಬ ಗಟ್ಟಿಯಾಗಿ ಮಾಡಿದಂಥದ್ದು ನನಗೆ ಪ್ರೊಸಿನಿಯಂಗಿಂತ ಹೆಚ್ಚಾಗಿ ಬೀದಿ ನಾಟಕ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ, ಪ್ರೊಸಿನಿಯಂನಲ್ಲಿ ಹೀಗೆ ನಾವು ಇಲ್ಲಿ ಅಭಿನಯ ಮಾಡ್ತೀವಿ ಅಂದರೆ ಇಲ್ಲಿ ಇಷ್ಟು ಕರೆಕ್ಟಾಗಿ ಆಡಿಯನ್ಸ್ ಇರ್ತಾರೆ, ನಾವು ನೇರವಾಗಿ ನಿರ್ದೇಶನ ಮಾಡ್ಬೋದು. ಆದರೆ ಬೀದಿ ನಾಟಕ ಮಾಡುವಾಗ ಸುತ್ತಲೂ ಇರ್ತಾರೆ, ನಾವು ಎಲ್ಲ ಕಡೆಗೂ ರೀಚ್ ಆಗೋ ರೀತಿಯಲ್ಲಿ ಕಟ್ಕೊಡ್ಬೇಕಾಗತ್ತೆ. ಅದು ಒಂದು ದೊಡ್ಡ ಚಾಲೆಂಜು. ಮತ್ತು ಸ್ಕ್ರಿಪ್ಟೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ. ಯಾಕೆಂದರೆ ಬೀದಿ ನಾಟಕಗಳನ್ನ ನಾವಿಲ್ಲಿ ಸ್ಟೇಜ್ ನಾಟಕ ಮಾಡಿದಂಗೆ 1.5 ಗಂಟೆ 2 ಗಂಟೆಗಳ ಕಾಲ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಒಂದು ಫ್ಲೋಟಿಂಗ್ ಪಾಪ್ಯುಲೇಷನಲ್ಲಿ ನಾವು ಹೇಳ್ತಾ ಇರ್ತೀವಿ, ಏನು ಹೇಳ್ತೀವೋ ಅದನ್ನು ಸಾಧ್ಯವಾದಷ್ಟು ತುಂಬ ಕ್ರಿಸ್ಪಾಗಿ, ಎಷ್ಟು ಕಡಿಮೆ ಸಾಧ್ಯತೆ ಇದೆಯೋ ಅಷ್ಟು ಕಡಿಮೆ ಟೈಮಲ್ಲಿ ಹೇಳಬೇಕಾಗತ್ತೆ. ಅದು ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ. ಹೆಚ್ಚಂದರೆ ಒಂದು 15-20 ನಿಮಿಷದಲ್ಲಿ ಒಂದು ಬೀದಿ ನಾಟಕ ಮುಗಿಬೇಕಾಗತ್ತೆ. ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚಾಗಿ ನಟರಿಗೆ ತುಂಬ ದೊಡ್ಡ ಚಾಲೆಂಜ್ ಅಂತ ಹೇಳಿದ್ರೆ, ಇಲ್ಲಿ ಒಂದು ಡಿಸ್ಟೆನ್ಸ್ ಇರುತ್ತೆ ಪ್ರೊಸಿನಿಯಂನಲ್ಲಿ. ಅಲ್ಲಿ ನೇರ ಹೀಗೆ ಎದೆದೆರಿಗೆ ನಾವು ಮಾತಾಡ್ತಾ ಇರ್ತೀವಿ, ಅವರೊಟ್ಟಿಗೆ ನಾವು ಸ್ಪಂದನೆ ಮಾಡ್ತಾ ಇರ್ತೀವಿ. ಹಾಗಾಗಿ ನಟ ತುಂಬ ಬಲಶಾಲಿಯಾಗಿರಬೇಕು. ಮತ್ತು ಎಷ್ಟೋ ಸಲ ಈ ಬ್ರೆಕ್ಟ್ ಥಿಯರಿ ನಮ್ಗೆ ಅಲ್ಲಿ ಆಗ್ತಾ ಇರುತ್ತೆ ಬೀದಿ ನಾಟಕ ಮಾಡಿದ್ವಿ, ಎಲ್ಲರಿಗೂ ಅನುಭವ ಆಗಿರ್ಬೋದು. ನಾವು ಏನೋ ಕಟ್ಕೊಂಡಿರ್ತೀವಿ, ಏನೋ ಮಾಡ್ತಾ ಇರ್ತೀವಿ, ಸಡನ್ನಾಗಿ ಯಾರೋ ಒಬ್ಬರು ಬೇರೆ ರಿಯಾಕ್ಟ್ ಮಾಡಿಬಿಡ್ತಾರೆ. ಆವಾಗ ಆ ನಾಟಕ ಇನ್ನೇನೋ ಆಗುತ್ತೆ. ಅದನ್ನು ಮತ್ತೆ ನಾವು ಆ ಸಮಯ ಸ್ಫೂರ್ತಿಯಿಂದ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗತ್ತೆ. ಈ ಥರ ಹಲವಾರು ಚಾಲೆಂಜಸ್ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇದು ಪರ್ಸ್ನಲ್ ನನ್ನ ಒಪಿನಿಯನು, ಒಬ್ಬ ನಿರ್ದೇಶಕಿ ಅಥವಾ ಕಲಾವಿದೆಯಾಗಿ ನನಗೆ ಪ್ರೊಸಿನಿಯಂ ನಾಟಕದಕ್ಕಿಂತ ಹೆಚ್ಚಾಗಿ ನನ್ನನ್ನು ರೂಪಿಸಿದ್ದು ಅಂತ ಹೇಳಿದ್ರೆ ಬೀದಿ ನಾಟಕಗಳು ಅಂತ ಹೇಳ್ಬೋದು ಸರ್. ನಾವು ಓವರ್ ಟು ಅಮ್ಮ, ಆಮೇಲೆ ನಿಮ್ಮ ಕಡೆ ಬರ್ತೀನಿ. ನನಗೆ ಅಂದ್ಕೊಳ್ಳೋದು ಏನಂತಂದರೆ, ನೀವು ಈಗಾಗಲೇ ಹೇಳಿದ್ರಿ ಆ ಫಾರ್ಮ್ಯಾಟನ್ನು ಹೇಗೆ ನೀವು ಬ್ರೇಕ್ ಮಾಡಿರಿ, ಮತ್ತು ನಮ್ಮದೇ ಅಂದರೆ ಈ ಸ್ಕ್ರಿಪ್ಟ್ ಇದ್ದದ್ದನ್ನು ಅದನ್ನು ನಿಮ್ಮದೇ ರೀತಿಯಲ್ಲಿ ಕಟ್ತೀರಿ. ಈಗ ಚಿತ್ರಪಟ ರಾಮಾಯಣ ಆಗಿರ್ಬೋದು, ಕರಿಮಾಯಿ ಆಗಿರ್ಬೋದು, ಅವು ಒಂದು ರೀತಿ ಆ ನಾಟಕಗಳ ಹೆಸರೇ ಹೇಳಿದ್ರೆ ನೀವು ಬಂದುಬಿಡ್ತೀರಿ, ನಿಮ್ಮ ವಿಜುವಲೈಸ್, ನಿಮ್ಮ ಹಾಡುಗಾರಿಕೆ ಅಥವಾ ನಿಮ್ಮ ಅಭಿನಯ ಬಂದುಬಿಡ್ತದೆ. ನಮ್ಮಲ್ಲಿ ಡೈರೆಕ್ಟರ್ ಓರಿಯೆಂಟೆಡ್ ಥಿಯೇಟರು ಮತ್ತು ರೈಟರ್ ಓರಿಯೆಂಟೆಡ್ ಥಿಯೇಟರ್ ಇದೆ. ಅಂದರೆ ನಾಟಕ ಕಂಬಾರದ್ದು ಅಥವಾ ಇನ್ನೊಬ್ಬರ ಹೆಸರು ಅಥವಾ ಲಂಕೇಶರದು ಅಂತ ಇರುತ್ತೆ, ನಿರ್ದೇಶಕರ ಹೆಸರು ಇರ್ತದೆ. ನೀವೊಬ್ಬ ಕಲಾವಿದೆಯಾಗಿದ್ದೀರಿ, ಗಾಯಕಿಯಾಗಿದ್ದೀರಿ. ಆ್ಯಕ್ಟರ್ ಓರಿಯೆಂಟೆಡ್ ಥಿಯೇಟರನ್ನು ಕನ್ನಡದಲ್ಲಿ ಕಟ್ಟಲಿಕ್ಕೆ ಆಗಿಲ್ಲ ಅನ್ನೋ ಒಂದು ಆರೋಪ ಇದೆ. ಇದು ಕಟ್ಟುವ ಕ್ರಿಯೆಯಲ್ಲಿ ಇದು ಯಾಕೆ ನಾವು ಹಿಂದೆ ಉಳಿದಿದ್ದೀವಿ ಅನ್ನೋದು ಚೂರು ಹೇಳಿ ನಾವು ಆ ಕಡೆ ಸುರೇಶ್ ಕಡೆ ಹೋಗ್ತೇನೆ. ಅದು ಹೇಗೆ ಹೇಳ್ತೀರಾ ಆಗಿಲ್ಲ ಅಂತ? 4 ಹೆಸರುಗಳನ್ನು ಹೇಳಬೇಕಾಗ್ತದೆ. ನಾಟಕ ಈಗ ನಾನು ಬಿ ಜಯಶ್ರೀ ಅವರು ಒಂದು ಹೆಸರು ಹೇಳಿದ್ರೆ ಇನ್ನೊಂದು ಹೆಸರಿಗೆ ನಾನು ಹೋಗೋದು ಭಾಳ ಕಷ್ಟ ಆಗುತ್ತೆ. ಸೊ ಈಗ ನಾವು ನೆರೆಯ ಮಹಾರಾಷ್ಟ್ರದಲ್ಲಿ ತೊಗೊಂಡಾಗ 10 ಹೆಸರುಗಳನ್ನು ನಾವು ತೊಗೊಳ್ಬೋದು. ಆ್ಯಕ್ಟರ್ಗಳು ಇಂತಿಂಥವ್ರು ಇದ್ದಾರೆ, ಒಳ್ಳೊಳ್ಳೆ ನಟರುಗಳಿದ್ದಾರೆ. ಅದು ವ್ಯಾವಸಾಯಿಕ ರಂಗಭೂಮಿ ಇರಲಿ, ಪ್ರಾಯೋಗಿಕ ರಂಗಭೂಮಿ ಇರಲಿ. ಆದರೆ ಕನ್ನಡದಲ್ಲಿ ಸಾಧ್ಯ ಆಗಿಲ್ಲ ಅನ್ನೋದು ಒಂದು ಆರೋಪ. ಅದು ಸುಳ್ಳು ಸತ್ಯ ನೀವೇ ಹೇಳಬೇಕು. ಸುಳ್ಳು ಆಗಿರ್ಬೋದು, ಸತ್ಯವೂ ಆಗಿರ್ಬೋದು, ಅಥವಾ ಅದು ಇಲ್ಲದರ ಮಧ್ಯನೂ ಇರ್ಬೋದು. ನೀವು ಹೇಳಬೇಕು. ಇಲ್ಲ, ಅದು ನನಗನ್ಸುತ್ತೆ ಒಬ್ಬ ನಟಿಯಾದವನು ಅಥವಾ ನಟ ತಾನು ಕೆಲಸ ಮಾಡೋ ರೀತಿ ಇದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಈಗ ನಾನು ಯಾವುದೇ ಒಂದು ಪಾತ್ರ ಕೊಟ್ಟರು ನನಗೆ ಎಷ್ಟು ಛಲದಿಂದ ನಾನು ಅದನ್ನು ಮಾಡ್ತೀನಿ ಅಂತಂದರೆ, ಬೇರೆಯವರು ಅದನ್ನು ಮುಟ್ಟಕ್ಕಾಗಬಾರ್ದು ಅಷ್ಟು ಛಲದಿಂದ ಮಾಡ್ತೀವಿ. ಅದು ನಾನು ಮಾಡಬೇಕು ಅದನ್ನು ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅನ್ ಆ್ಯಕ್ಟ್ರೆಸ್ ಅದನ್ನು ಮಾಡಲೇಬೇಕು. ಬಟ್ ಈ ಥರದಲ್ಲಿ ಹಠ ಮಾಡಿ ನಿಲ್ಲಬೇಕು ಒಬ್ಬ ನಟ ಆದವನು. ನಟ ನಿಂತ್ರೇ ಅದಾಗೋದು. ಈಗ ನಾವು ಎಷ್ಟೇ ನಾನು ಪ್ರಯತ್ನ ಪಟ್ಟರು, ಬಹಳಷ್ಟು ಪ್ರಯತ್ನ ಪಡ್ತೀನಿ. ಈಗ ಚಿತ್ರಪಟ ಆಗಲಿ, ಯಾವುದೇ ನಾಟಕ ಆಗಲಿ, ಇದು
ನಾರಾಯಣ ಸ್ವಾಮಿ ಅವ್ರದ್ದು ಮೊನ್ನೆ ಬರೆದಂಥ ಪಾರಿಜಾತ. ಪಾರಿಜಾತ ಆಗಲಿ, ಅದನ್ನು ನಾನು ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಅದರಲ್ಲಿ ಯಾವ ನಟನು ಇವಾಗ ಒಂದು ಶೋ ಮಾಡಿ ಅಥವಾ 4 ಶೋ ಮಾಡುವಷ್ಟೊತ್ತಿಗೆ ಆ ನಟ ಆದವನು ಸಿನಿಮಾ ಕಡೆ ಹೊರಟೋಗ್ತಾನೆ. ಅಂದರೆ ಅದು ತಪ್ಪು ಅಂತಲ್ಲ ನಾನು ಹೇಳೋದು, ತಪ್ಪು ಅಂತಲ್ಲ ನಾನು ಹೇಳೋದು. ಆದರೆ ಅದಕ್ಕೆ ಒಂದು ಸ್ವಲ್ಪ ರಂಗಭೂಮಿಯ ಕಡೆ ಒಂದು ಚೂರು ಬದ್ಧತೆನೂ ಇರಬೇಕು ಅಂತ ನಾನು ಹೇಳಿ. ಸಿನಿಮಾಕ್ಕೆ ಹೋಗಿ ಮತ್ತೆ ಸ್ವಲ್ಪ ರಂಗ ಕಡಿಮೆ ಹೌದು, ಈಗ ಮಹಾರಾಷ್ಟ್ರ ನಾನಲ್ಲಿ ಹೇಳಿದ್ರಿ, ಅಲ್ಲಿ ಹೋಗಿ ವಾಪಸ್ ಬರ್ತಾರೆ. ಸಾಯಂಕಾಲ ನಾವು ಎಷ್ಟೇ ಶೂಟಿಂಗ್ ಅಂತ ಅಂದ್ರೂ ಇಲ್ಲಿ ರಿಹರ್ಸಲ್ ಇಲ್ಲ, ನನಗೆ ಸಾಯಂಕಾಲ ರಿಹರ್ಸಲ್ಗೆ ಹೋಗ್ಬೇಕು, ನಾನು ಹೋಗ್ತೀನಿ. ನಸೀರುದ್ದೀನ್ ಶಾನ ತಗೊಳ್ಳಿ, ಅವರು ಸಾಯಂಕಾಲ ರಿಹರ್ಸಲ್ ಇದೆ, ನಾನು ಹೋಗ್ತೀನಿ ಅಂತ ಹೋಗ್ತಾರೆ. ಬದ್ಧತೆ, ಕಮಿಟ್ಮೆಂಟ್. ಹೌದು, ನಮಗೆ ಇಲ್ಲಿ ಎಷ್ಟು ಜನ ಆ ಥರ ಬರ್ತಾರೆ ವಾಪಸ್ಸು ರಿಹರ್ಸಲ್ಗೆ? ಬಹಳ ಕಷ್ಟಪಟ್ಟು ನಮ್ಮ ತಂಡದಲ್ಲಿ ಒಂದು 3 ಜನ 4 ಜನ ವಾಪಸ್ ಬರ್ತಾರೆ. ಅಲ್ಲಿ ಅವರಿಗೆ ಒಂದು ಸಿನಿಮಾನಲ್ಲಿ ಒಂದು ಥ್ರೆಟ್ ಇದೆ ಅಂತ ನಾನು ಹೇಳ್ತೀನಿ. ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಇಲ್ಲಿ ಕೂತಿರೋ ಸಿನಿಮಾ ರಂಗದಲ್ಲಿರುವಂತಹ ಸಾಕಷ್ಟು ದಿಗ್ಗಜರು ಕೂತಿದ್ದೀರಿ, ದಯವಿಟ್ಟು ತಪ್ಪು ತಿಳ್ಕೋಬಾರ್ದು. ಅವ್ರು ಏನಾದರೂ ಸಿನಿಮಾಕ್ಕೆ ಹೋಗಿ ಮತ್ತೆ ರಿಹರ್ಸಲ್ಗೆ ಹೋಗಬೇಕು ಅಂತಂದರೆ ನಾಳೆ ದಿವಸ ನೀನು ಇರಲ್ಲ ಅಂತಾರೆ. ಯಾಕೆ? ನನಗಿಲ್ಲಿ ಟೈಮಿಗೆ ಬೇಕು. ಅವನಿಗೆ ರೋಲ್ ಇಲ್ದಿದ್ರೂ ಚಿಂತಿಲ್ಲ, ನಾನು ಅಲ್ಲಿ ಇರಬೇಕು. ನಾನು ಸಾಕಷ್ಟು ಸರ್ತಿ ನಿರ್ದೇಶಕರನ್ನ ಕೇಳ್ಕೊಂಡಿದ್ದೀನಿ, ದಯವಿಟ್ಟು ಸಾಯಂಕಾಲದ ಹೊತ್ತು ಕೊನೆ ಪಕ್ಷ ಅವನನ್ನು 5 ಗಂಟೆಗೆ ಅವನ ಪಾತ್ರ ಇದ್ದಾಗ ರಿಹರ್ಸಲ್ ಇದ್ದಾಗ ಬಿಟ್ಕೊಡಿ ಅಂತ ಅಂತಾರೆ ನನ್ನ ಹತ್ರ. ಆದರೆ ಅಲ್ಲಿ ಹೆಚ್ಚು ಕಡಿಮೆ ಆಗೋದಲ್ಲಿ. ಬಟ್ ಇದು ಮಹಾರಾಷ್ಟ್ರನಲ್ಲಿ ಆಗಲ್ಲ. ಎರಡು ಕಡೆ ಅವರೇ ಬ್ಯಾಲೆನ್ಸ್. ಇಲ್ಲ ನಾನು ಹೋಗಬೇಕು, ಸ್ಟಬನ್ ಆಗಿ ನಿಲ್ತಾರೆ ಅವರು, ನಾನು ಥಿಯೇಟ್ರಿಗೆ ಹೋಗಬೇಕು ಅಂತ. ಈವನ್ ಸಂಗೀತ ಕಲಿಬೇಕಾದ್ರೂ ಅವರು ಸ್ಟಬನ್ ಆಗೇ ಇರ್ತಾರೆ, ನಾನು ಸಂಗೀತ ಕಲಿಬೇಕು ಅಂತ. ನಮ್ಮಲ್ಲಿ ಅದನ್ನ ಬಂದಿಲ್ಲ ಅದು. ಅದಕ್ಕೆ ಇವಾಗ ನಾವು ಅವಾಗ ಮಾಡಿದಾಗ ನನಗಂತೂ ಸಿನಿಮಾಕ್ಕೆ ಹೋಗಲೇಬೇಕು ಅನ್ನೋದು ಆಸೆ ಅಷ್ಟೊಂದು ಇರಲಿಲ್ಲ ನನಗೆ. ಈಗಲೂ ಅಷ್ಟೊಂದಿಲ್ಲ. ಯಾಕೆ ಅಂತಂದರೆ ಕುಂಡಿಸ್ಬಿಡ್ತಾರೆ. ಸೊ 10 ದಿನ ಅಂತ ತಗೊಂಡ್ರೆ 10 ದಿನದಲ್ಲಿ 5 ದಿನ ನಮ್ಮ ಕೆಲಸ ಇರಬಹುದು. ಆದರೆ ನಾವು ಬಣ್ಣ ಹಾಕಿ ಕೂತ್ಕೊಳ್ಳೋದಿದೆಯಲ್ಲ, ಅಲ್ಲಿ ಬಣ್ಣ ಹಾಕ್ಬಿಟ್ಟು ಕುಂಡಿಸ್ಬಿಟ್ರೆ ನಾವು ಇತ್ಲಾಗ ಆಚೆಗೆ ಹೋಗೋಂಗಿರಲ್ಲ, ಇತ್ಲಾಗ ಒಳಗಡೆ ಇರೋಂಗಿರಲ್ಲ. ಆ ಥರದ ಪರಿಸ್ಥಿತಿ ನನಗೆ ಏನಾಗ್ತಾ ಇರುತ್ತೆ ಅಂತಂದರೆ, ನಾನು ಇಲ್ಲಿ ಕೂತ್ಕೊಂಡು ಸಮಯ ಹಾಳು ಮಾಡ್ತಾ ಇದ್ದೀನಿ, ವಾಪಸ್ ನನಗೆ ಸುಮ್ಮನೆ ನನ್ನ ಟೈಮ್ ಸಾಯಿಸ್ತಾ ಇದ್ದೀನಲ್ಲ ಅನ್ನೋ ಒಂದು ಆತಂಕ ಬಂದು ಅದಕ್ಕೆ ನಾನು ಹೋಗಲ್ಲ, ಅವರು ನನ್ನನ್ನು ಕರೆಯೋಕ್ಕೆ ಹೋಗಲ್ಲ. ಅವರು ಇದಕ್ಕೆ ಒಂದು ಪ್ರತಿಕ್ರಿಯೆ ಇವ್ರದ್ದು ಹೇಳಿ. ಮೇಡಮ್ ಹೇಳಿದ್ದು ತುಂಬ ಖುಷಿ ಆಯ್ತು. ಅದಕ್ಕೆ ಒಂದು ಉತ್ತರ ಏನಂದರೆ, ನಮ್ಮ ಥರ ಅಥವಾ ಸುರೇಶ್ ಸರ್ ಥರ ರಂಗಭೂಮಿಯವರೇ ಹೆಚ್ಚು ಸಿನಿಮಾ ಮಾಡಿದ್ರೆ ಈ ಸಂದರ್ಭಗಳಾಗೋದಿಲ್ಲ. ಯಾಕಂದರೆ ನಾನೇ ಆ್ಯಕ್ಟ್ ಮಾಡಿದಾಗ ಬಿ ಸುರೇಶ್ ಸರ್ 4 ತಂತಿ ಆ್ಯಕ್ಟ್ ಮಾಡುವಾಗ ಕರೆಕ್ಟಾಗಿ ರಿಹರ್ಸಲ್ ಇದೆ ಅಂತ ಯಾವತ್ತೂ ನನ್ನನ್ನು ಕಳಿಸ್ದೇ ಬಿಟ್ಟಿಲ್ಲ, ಆನ್ ಟೈಮ್ ಕಳಿಸ್ಕೊಟ್ಟಿದ್ದಾರೆ. ಆಮೇಲೆ ಮೇಡಮ್ ಹೇಳ್ದಂಗೆ ನಾನು ನಿರ್ದೇಶನ ಮಾಡುವಾಗ ಆದಷ್ಟು ಅದನ್ನು ಗಮನದಲ್ಲಿಟ್ಕೊಂಡು ಆರ್ಟಿಸ್ಟು ಸುಮ್ಮನೆ ಬಣ್ಣ ಹಾಕೊಂಡು ಕೂತ್ಕೊಳ್ದೇ ಇರೋ ಥರ ಒಂದು ಪ್ಲ್ಯಾನ್ ಮಾಡ್ತಿದ್ವಿ ಮೇಡಮ್. ಆ ಬಲೆ ನಮ್ಗೆ ಅರ್ಥ ಮಾಡ್ಕೊ ಥಿಯೇಟ್ರ್ ಅವರೇ ಅದಕ್ಕೆ ನಿರ್ದೇಶಕರಾಗಬೇಕು, ಅವಾಗ ಒಳ್ಳೆಯದು ಅಂತ. ತೊಂದರೆ ಗೊತ್ತಿದ್ರೆ ಓಕೆ. ನಿಮಗೆ ಒಬ್ಬ ನಟಿಯಾಗಿ ಒಬ್ಬ ನಿರ್ದೇಶಕಿಯಾಗಿ ಮಾತಾಡ್ತಾ ಇದ್ದೀನಿ, ನಾನು ಒಬ್ಬ ನಟಿಯಾಗಿ ಮೊಟ್ಟ ಮೊದಲು ಒಬ್ಬ ನಟಿಯಾಗಿ ಮಾತಾಡ್ತಾ ಇದ್ದೀನಿ, ಆಮೇಲೆ ನಿರ್ದೇಶಕಿಯಾಗಿ ಮಾತಾಡ್ತಾ ಇದ್ದೀನಿ, ಮತ್ತು ಗಾಯಕಿಯಾಗಿ ನಾನು ಬಹಳ ಗಲಾಟೆ ಮಾಡ್ಕೊಂಡು ಬರ್ತೀನಿ, ಇಲ್ಲ ನಾನು ಹೋಗಬೇಕು ಅಂತ ಅಂದ್ಬಿಟ್ಟು. ಇವಾಗ ಏನಂತಾರೆ, ಇಲ್ಲ ನಿಮಗೆ ಬಿಟ್ಬಿಡ್ತಾರೆ, ನಮ್ಮನ್ನು ಬಿಡಲ್ಲ ಅಂತಾರೆ. ಸರಿ, ಹೇಳಿ ಸರ್. ಏನು ಸಮಸ್ಯೆ ಇದೆ ಅದು 4 ಸಾಲಲ್ಲಿ ಹೇಳ್ತೀನಿ. ಸಿನಿಮಾ ಬೇರೆ ಮಾಧ್ಯಮ, ಆ ಗ್ರಾಮಲ್ಲಿ ಕೆಲಸ ಮಾಡಬೇಕು. ಥಿಯೇಟ್ರ್ ಬೇರೆ ಮಾಧ್ಯಮ, ಆ ಕೆಲಸ ಮಾಡಬೇಕು. ಎರಡೂ ಒಟ್ಟೊಟ್ಟಿಗೆ ಕೆಲಸ ಮಾಡಿದಾಗ ಯಾವುದೂ ಸರಿಯಾಗಿ ಆಗೋದಿಲ್ಲ ಅಂತ ನನ್ನ ಮಾತು. ಬೇಗ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಕೆಲವರಿಗೆ ಅದು ಅವರ ಬ್ರೆಡ್ ಆ್ಯಂಡ್ ಬಟರ್ ಆಗುತ್ತೆ. ಆದ್ದರಿಂದ ಅವರಿಗೆ ಇನ್ನೇನು ಬೇರೆ ದಾರಿನೇ ಇಲ್ಲ, ಆ ಥರದಲ್ಲಿ ಇರ್ತಾರೆ ಕೆಲವರು. ಆದ್ದರಿಂದ ನಾನು ಯಾರನ್ನೂ ದೂಷಣೆ ಮಾಡಲ್ಲ, ಆದರೆ ಪರಿಸ್ಥಿತಿ ಹೀಗಿದೆ ಅಂತ ಹೇಳಬಲ್ಲೆ. ಇದು ಆಕ್ಟರ್ ಓರಿಯೆಂಟೆಡ್ ಅಂದಾಗ, ನಟರ ಅಥವಾ ಕಲಾವಿದ ಮುಖ್ಯ ಅಂದಾಗ ನಮ್ಮ ಕೆಲವು ಹೆಸರುಗಳು ಎನ್ಗಿ ನಟರಾಜ್ ನೆನಪಾಗ್ತಾರೆ, ನಮ್ಮ ಹುಲಗಪ್ಪ ಕಟ್ಟಿಮನಿ ಇದ್ದಾರೆ, ಆಮೇಲೆ ಮುಖ್ಯಮಂತ್ರಿ ಚಂದ್ರು ಅವರು ಒಂದು ನಾಟಕದಿಂದಲೇ ಮುಖ್ಯಮಂತ್ರಿ ಚಂದ್ರು ಆ್ಯಕ್ಟರ್ ಆಗಿ, ಆಮೇಲೆ CR ಶಿವ, ನಮ್ಮ ಪ್ರಕಾಶ್ ರೈ ಇದ್ದಾರೆ, ಒಂದಷ್ಟು ಹೆಸರು. ಆದರೆ ಒಂದು ದೊಡ್ಡ ಪ್ರಮಾಣದ ಇಲ್ಲ ಅನ್ನೋ ಒಂದು ಕೊರಗಿನಿಂದ ನಾನು ಈಗ ನಿಮ್ಮ ಕಡೆ ಬರ್ತೀನಿ. ದೇಶೀಯತೆ ಅನ್ನೋದ್ರ ಬಗ್ಗೆ ಅಮ್ಮ ಭಾಳ ಚೆಂದಾಗಿ ಹೇಳಿದ್ರು. ಇದನ್ನು ನೀವು ಯಾಕೆ ಹೇಳ್ಬೇಕಂತಂದರೆ, ನಾನು ರತನ್ ಥಿಯಾಮ್ ಒಂದು ನಾಟಕ ನೋಡಿದ್ದೆ ಮುಂಬೈನಲ್ಲಿ, ಮುಂಬೈನ ನ್ಯಾಷನಲ್ ಫೆಸ್ಟಿವಲ್ನಲ್ಲಿ. ಮ್ಯಾಕ್ಬೆತ್ ಅನ್ನ ಅವರು ಪಕ್ಕಾ ಮಣಿಪುರದ ಮಣ್ಣಿನ ಕಲ್ಚರಿಗೆ ಓದಿದ್ರು. ಅದರ ಮ್ಯೂಸಿಕ್ ಇರ್ಬೋದು, ಬಂಬೂ ಮ್ಯೂಸಿಕ್ ಇರ್ತಿತ್ತು,
ಒಂದೇನಂದ್ರೆ ಲೈಟ್ ಮಾತ್ರ ಭಾಳ ಬಳಸಿದ್ರು, ಬಜೆಟ್ ಮಾತ್ರ ದೊಡ್ಡದದು, ಒಂದು 250 ಲೈಟ್ ಬಳಸಿದ್ರು ಅಂತ ನಾನು ಕೇಳಿದೆ. ಮತ್ತೆ ಅಲ್ಲಿ ಅವರು ಸ್ಟಾರ್ ಡೈರೆಕ್ಟರ್, ಅವ್ರು ಬಂದಾಗಲೇ ಸಿನಿಮಾ ಸ್ಟಾರ್ಗಳಿಗೆ ಸಿಗೋ ಇದು ಸಿಕ್ಕಿತ್ತು ಅವ್ರಿಗೆ. ಆ ಥರದ ಒಂದು ನಾಟಕದಲ್ಲಿ ಆ ಮಣಿಪುರದ ದೇಶೀಯತೆ ತಂದಿದ್ರಲ್ಲ, ಮ್ಯೂಸಿಕ್ ಇರ್ಬೋದು, ಸ್ಟೈಲೈಸೇಷನ್ ಇರ್ಬೋದು, ಮತ್ತು ಕಟ್ಟುವ ಒಂದು ನಿರ್ದೇಶಕನ ಕ್ರಿಯೇಷನ್ ಇರ್ಬೋದು, ಇದು ಬಹಳ ಅದ್ಭುತವಾದಂಥ ಒಂದು ಮ್ಯಾಕ್ಬತ್ತನ್ನು ಸ್ಥಳೀಯವಾಗಿ ನಾವು ಇಲ್ಲಿಯ ಈ ಮಣ್ಣಿನವನ್ನಾಗಿ ಕಾಣೋದು. ಆ ರೀತಿ ನಮ್ಮಲ್ಲಿ ಬಂದಂಥ ಕಟ್ಟಿದಂಥ ಯಾವುದಾದ್ರೂ ಒಂದಷ್ಟು ನಾಟಕಗಳು ನಿಮ್ಮವು ಬೇಕಾದಷ್ಟಿದೆ. ಯಾವ ಇದಾವೆ ಒಂದಿಷ್ಟು ನೀವು ನಮ್ಮ ಪ್ರೇಕ್ಷಕರಿಗೆ ಮತ್ತೊಮ್ಮೆ? ಮೊನ್ನೆ ಅಷ್ಟೇ ನಟನದಲ್ಲಿ ಆದ ಪ್ರಮಿಳಾರ್ಜುನೀಯಂ ಇರಬಹುದು, ಅಥವಾ ನಿರ್ದಿಗಂತದಿಂದ ಮಾಡಿದ ಗಾಯಗಳು ಶ್ರೀಪಾದ್ ಭಟ್ರು ಕಟ್ಟಿದ್ದಿರಬಹುದು. ಸುಮಾರು ಉದಾಹರಣೆ ಮಾಂಟೋ ಕಥೆಗಳನ್ನು ಶ್ರೀಪಾದ್ ಭಟ್ರು ಹೊನ್ನಾವರದ ಯಾವುದೋ ಒಂದು ಸಣ್ಣ 10/15 ಸ್ಟೇಜು ಅಷ್ಟು ಇತ್ತೋ ಇಲ್ಲ ಅಂಥ ಕಡೆ ಆ ಮಾಂಟೋ ಕತೆ ಇವನು ನಮ್ಮವನಲ್ಲ ಅನ್ನುವ ಒಂದು ಸಣ್ಣ ಕತೆ ಕೊಂದಾಕ್ಬಿಡ್ತಾರೆ. ಕೊಂದ ಮೇಲೆ ನೋಡ್ತಾರೆ, ಅಯ್ಯೋ ಇವನು ನಮ್ಮವನಲ್ಲ ಅಂತಾರೆ ಕೊಂದಾಕದ ಮೇಲೆ, ಅಂದರೆ ನಾವು ಕೊಲ್ಲಬೇಕಾದವನಲ್ಲ. ಹೇಗೆ ಅಲ್ಲಾಡಿಸ್ಬಿಡುವ ಕಥೆಯನ್ನು, ಅಂದರೆ ನಾಟಕ ಮಾಡುವವನಿಗೆ ಕಲ್ಪನಾ ಶಕ್ತಿ ಇದ್ದು ಹಣ ಜಾಸ್ತಿ ಇದ್ದರೆ ಕಟ್ಟುವ ನಾಟಕ ಒಂದಾದರೆ, ಹಣವೇ ಇಲ್ಲದೆ ಇದ್ದಾಗ ಕಟ್ಟುವ ನಾಟಕ ಮತ್ತೊಂದು ಕ್ರಿಯಾಶೀಲ ಪ್ರಯಾಣ. ಪ್ರತಿ ಸಲ ಪ್ರತಿ ಸ್ಥಿತಿಯೂ ಒಂದು ಸವಾಲೆ. ಈಗ ಅಮ್ಮ ಏನು ಹೇಳಿದ್ರು, ಕಲಾವಿದರು ಸಿಗೋದಿಲ್ಲ ನನಗೆ ಅಂತ, ಅದು ಒಂದು ಸವಾಲೆ. ಪ್ರತಿ ಸಲ ಹೊಸ ಕಲಾವಿದರನ್ನು ಸಿದ್ಧಪಡಿಸೋ ಸವಾಲು. ಆ ಸವಾಲಿಗೆ ಸಿದ್ಧವಾಗಿಯೇ ನಾಟಕ ಮಾಡ್ತಾ ಹೋಗ್ತೀವಿ. ತುಂಬ ಉದಾಹರಣೆಗಳನ್ನು ಕೊಡ್ಬೋದು. ತುಘಲಕ್ ನಾಟಕ ಏನು ಅಲ್ಕಾಜಿಯವರು ಏನು ಮಾಡಿದ್ರು ಅದಕ್ಕಿಂತ ಭಿನ್ನವಾಗಿ BC ಅವರು ಬೆಂಗಳೂರಿನಲ್ಲಿ ಕಟ್ಟಿದ್ದು, BC ಅವರು ಕಟ್ಟಿದ್ದಕ್ಕೆ ಸ್ವಲ್ಪ ವಿಸ್ತರಣೆ, ಇಂಪ್ರೊವೈಸೇಷನ್ ಅನ್ನುವ ಹಾಗೆ CR ಸಿಂಹ ಅವರು ಕಟ್ಟಿದ್ದು. ಇದೆಲ್ಲ ಬಿಡಿ, ಪ್ಯಾಂಟು ಶರ್ಟು ಹಾಕ್ಕೊಂಡು ತುಘಲಕ್ ಮಾಡಿದ ನರಸಿಂಹನ್ ನಮ್ಮ ಜೊತೆಗಿದ್ರು. ಇದನ್ನ ಮೀರಿ ಅದೇ ತುಘಲಕ್ ನಾಟಕನ ಇವತ್ತಿನ ರಾಜಕೀಯಕ್ಕೆ ಹೊಂದಿಸಿ ಸುರೇಂದ್ರ ಮಾಡಿಸಿರುವ ನಾಟಕ ಇದೆ. ಒಂದೇ ತುಘಲಕ್ ಅನ್ನುವ ನಾಟಕವನ್ನ ನಾವು 15-16 ವ್ಯಾಖ್ಯಾನಗಳನ್ನ ನೋಡಿದ್ದೇವೆ. ವ್ಯಾಖ್ಯಾನ ಆಯಾ ನಿರ್ದೇಶಕನ ಕಲ್ಪನಾ ಶಕ್ತಿ, ಅವನಿಗಿರುವ ತಿಳುವಳಿಕೆ ಮತ್ತು ಅವನಿಗಿರುವ ಸಾಮಾಜಿಕ ಪ್ರಜ್ಞೆ ಮತ್ತು ಅವನಿಗಿರುವ ರಾಜಕೀಯ ಪ್ರಜ್ಞೆಯಿಂದ ಬರುವಂಥದ್ದು. ಮಂಟೇಸ್ವಾಮಿ ಕಾವ್ಯ ಅಂತೇಳಿ ಆ ಶಲೋಮ್ ಸನ್ನುತ ಮಾಡುವುದನ್ನು ಪ್ರಾಯಶಃ ನೀವು ನೋಡಿರಲ್ಲ. ಒಬ್ಬ ಹೆಣ್ಣು ಮಗಳು, ಮೊದಲಿಗೆ ಹೆಣ್ಣು ಮಕ್ಕಳು ಮಂಟೇಸ್ವಾಮಿ ಹೇಳೋದೇ ಇಲ್ಲ. ಈಕೆ ಹೇಳ್ತಾಳೆ, 1.5 ಗಂಟೆಯಲ್ಲಿ ಅಲ್ಲಾಡಿಸ್ಬಿಡ್ತಾರೆ ನಿಮ್ಮನ್ನು. ಎಲ್ಲ ವಿಷಯನೂ ಮಾತಾಡ್ತಾರೆ. ಕೇಳಕ್ಕೆ ಅದು ಜನಪದ, ನೋಡೋಕ್ಕೆ ಜನಪದ, ಆದರೆ ಅದು ವುಮೆನ್ಸ್ ಇಶ್ಯೂ ಮಾತಾಡುತ್ತೆ, ಜೆಂಡರ್ ಇಶ್ಯೂ ಮಾತಾಡುತ್ತೆ, ಇವತ್ತಿನ ರಾಜಕೀಯವನ್ನು ಮಾತಾಡುತ್ತೆ. ಇವತ್ತು ಹೇಗೆ ಮಠಾಧೀಶರು ಇಡೀ ದೇಶದ ರಾಜಕೀಯವನ್ನ ಗಬ್ಬಿಡಿಸಿದ್ದಾರೆ ಅನ್ನೋದನ್ನ ನೇರವಾಗಿ ಮಾತಾಡುತ್ತೆ. ಮಾಡ್ತಿರೋದೇನು ಜನಪದ. ಇದು ಸಾಧ್ಯತೆ. ಆ ಸಾಧ್ಯತೆಗಳನ್ನು ಬಳಸುವ ಕಲ್ಪನಾ ಶಕ್ತಿ ಆಯಾ ತಯಾರು ಮಾಡುವ ವ್ಯಕ್ತಿಗೆ ಇದ್ದರೆ ಮಾತ್ರ ಮಾಡ್ತೀವಿ. ನೀವು ಹೇಳಿದಾಗೇನೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಆಟ ಸಣ್ಣ ಆಟಗಳಲ್ಲಿ ಕೃಷ್ಣ ಪಾರಿಜಾತದಲ್ಲಿ ವಿಶೇಷವಾಗಿ ಅದು ಜಾನಪದದ ಮೂಲಕನೇ ಪುರಾಣ ಮತ್ತು ಮಿತ್ತುಗಳನ್ನು ಒಡೆದು ಕಟ್ಟೋದ್ರ ಮೂಲಕ ಕಂಟೆಂಪ್ರರಿಯಾಗಿ ಸಾಮಾಜಿಕ ರಾಜಕೀಯವಾಗಿ ಮಾತಾಡ್ತಿರ್ತಾರೆ. ಅವನು ಗಾಗಲ್ ಹಾಕೊಂಡು ಬಂದು ವಾಚ್ ಹಾಕೊಂಡು ಬಂದ್ರೂ ಕೃಷ್ಣನ ನಾವು ಒಪ್ಕೊಳ್ಳುವಂಥ ನಮ್ಮ ಜನ ಸಮುದಾಯ ನಾಟಕದ ರಸಿಕರಿದ್ದಾರೆ. ಆ ಬಗೆಯಲ್ಲಿ ನೀವೆಲ್ಲ ಇವತ್ತಿನ ನಾಟ್ಯ ರಸಿಕರು ಅಥವಾ ರಂಗರಸಿಕರು, ಇಲ್ಲಿ 4 ಜನ ಬೇರೆ ಬೇರೆ ನಿರ್ದೇಶಕರು ಕಟ್ಟುವ ಕ್ರಿಯೆಯಲ್ಲಿ ಅವ್ರದ್ದೇ ಆದಂಥ ಆಲೋಚನೆಗಳನ್ನು ನಿಮ್ಮ ಎದುರಿಗೆ ಹೇಳಿದ್ದಾರೆ. ನೀವು ನಮ್ಮನ್ನು ಇಷ್ಟು ಹೊತ್ತಿಗೆ ತಡ್ಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ಎಲ್ಲರ ಪರವಾಗಿ ನಾನು ಮತ್ತು ಬುಕ್ ಬ್ರಹ್ಮ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತೇನೆ. ನಮಸ್ಕಾರ.